ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 21ನೇ ಸರ್ಗ ಈ ಹಿಂದೆ ಮುಗಿದಿತ್ತು. ಸೀತೆ ರಾವಣ ಒಡ್ಡಿದ ಪ್ರಲೋಭನೆಗಳಿಗೆ ಕಠಿಣವಾಗಿ ಉತ್ತರ ಕೊಟ್ಟದ್ದನ್ನು ನಾವು ಶ್ರವಣ ಮಾಡಿದ್ವಿ. ಅದಾದ ಬಳಿಕ ರಾವಣ ಅವಳಿಗೆ ಏನು ಉತ್ತರ ಹೇಳಿದ ಅಂತ ಅನ್ನೋದನ್ನು ಇವತ್ತಿನ ದಿವಸ ಶ್ರವಣ ಮಾಡಬೇಕು. ಸೀತಾಯ ವಚನಂ ಶ್ರುತ್ವಾ ಪರುಷಂ ರಾಕ್ಷಸಾಧಿಪಃ ಪ್ರತ್ಯುವಾಚ ತಪಸ್ಸೀತಾಂ ವಿಪ್ರಿಯಂ ಪ್ರಿಯದರ್ಶನಾತ್ ಯಥಾ ಯಥಾ ಸಾಂತ್ವಯಿತಾ ವಶ್ಯಸ್ತ್ರೀಣಾಂ ತಥಾ ತಥಾ ಯಥಾ ಯಥಾ ಪ್ರಿಯಂ ವಕ್ತಾ ಪರಿಭೂತಸ್ತಥಾ ತಥಾ ಸನ್ನಿಯಚ್ಛತಿ ಮೇ ಕ್ರೋಧಂ ತ್ವಯಿ ಕಾಮಸ್ತಮುತ್ಥಿತಃ ದ್ರವತೋ ಅಮಾರ್ಗಮಾಸಾದ್ಯ ಹಯಾನಿವ ಸುಸಾರಥಿಃ ವಾಮಃ ಕಾಮೋ ಮನುಷ್ಯಾಣಾಂ ಯಸ್ಮಿನ್ ಕಿಲ ನಿಬಧ್ಯತೆ ಜನೇ ತಸ್ಮಿನ್ ಸ್ತನುಕ್ರೋಶಃ ಸ್ನೇಹಶ್ಚ ಕಿಲ ಜಾಯತೆ ಏತಸ್ಮಾತ್ ಕಾರಣಾನ್ ನ ತ್ವಾಂ ಘಾತಯಾಮಿ ವರಾನನೆ ವಧಾರ್ಹಾಂ ಅವಮಾನಾರ್ಹಾಂ ಮಿಥ್ಯಾ ಪ್ರವ್ರಜಿತೆ ರತಾಂ ಪರುಷಾಣೀಹ ವಾಕ್ಯಾನಿ ಯಾನಿ ಯಾನಿ ಬ್ರವೀಷಿ ಮಾಂ ತೇಷು ತೇಷು ವಧೋ ಯುಕ್ತಃ ತವ ಮೈಥಿಲಿ ದಾರುಣಃ ಏವಮುಕ್ತ್ವಾ ತು ವೈದೇಹೀಂ ರಾವಣೋ ರಾಕ್ಷಸಾಧಿಪಃ ಕ್ರೋಧ ಸಂರಂಭ ಸಂಯುಕ್ತಃ ಸೀತಾ ಉತ್ತರಮಬ್ರವೀತ್ ದೌಮಾಸೌ ರಕ್ಷಿತೌ ಯೌ ಮೇ ಯೋ ಅವಧಿಸ್ಥೆ ಮಯಾ ಕೃತಃ ತತಃ ಶಯನಮಾರೋಹ ಮಮ ತ್ವಂ ವರವರ್ಣಿನಿ. ಈ ಜಗತ್ತಿನಲ್ಲಿ ಪುರುಷನಾದವನು ಎಷ್ಟೆಷ್ಟು ಸ್ತ್ರೀಯ ಬಗ್ಗೆ ಅನುರಾಗವನ್ನು ತೋರಿಸ್ತಾನೋ ಅಷ್ಟಷ್ಟು ಆತ ಅವಳಿಗೆ ಅಧೀನನಾಗಿ ಹೋಗ್ತಾನೆ. ಅವಳ ಮುಂದೆ ಆತ ದುರ್ಬಲ ಆಗ್ತಾನೆ. ನೀನು ನಾನು ಇಷ್ಟೆಲ್ಲ ಪ್ರೇಮವನ್ನು ನಿನ್ನ ಮುಂದೆ ವ್ಯಕ್ತ ಮಾಡಿದರೂ ಕೂಡ ನೀನು ಕಠೋರವಾದ ಮಾತನಾಡ್ತಾ ಇದ್ದಿ, ನನಗೆ ಅವಮಾನ ಮಾಡ್ತಿದ್ದಿ. ನನಗೆ ಕೋಪ ಉಕ್ಕಿ ಬಂದ್ರೂ ಕುದುರೆಗಳಿಂದ ಕಡಿವಾಣದಿಂದ ತಡೆ ಹಿಡಿಯುವಂತೆ ನಾನು ನನ್ನ ಕೋಪವನ್ನು ನಿನಗಾಗಿ ತಡೆ ಹಿಡಿದಿದ್ದೇನೆ. ಯಾರ ಬಗ್ಗೆ ಮನುಷ್ಯನಿಗೆ ಅಪೇಕ್ಷೆ ಇರ್ತದೋ ಅಂಥವ್ರ ಬಗ್ಗೆ ಕೋಪ ಬಂದ್ರೂ ಕೂಡ ಆ ಕೋಪವನ್ನು ತಡೆಗಟ್ಟಬೇಕಾದದ್ದೇ ಸರಿ. ಕೋಪ ಉಕ್ಕೇರಿ ಬಂದ ಕಾರಣಕ್ಕೆ ನಿನ್ನನ್ನು ನಾನು ಹತ್ಯೆ ಮಾಡಿಬಿಟ್ರೆ ನಿನ್ನನ್ನು ನಾನು ಕಳ್ಕೋತೇನೆ. ಆ ಕಾರಣಕ್ಕಾಗಿ ನೀನು ನನಗೆ ವಧಾರ್ಹಳಾಗಿದ್ರು, ನಿನ್ನನ್ನು ಕೊಲ್ಲಬೇಕಂತಿದ್ರು ಕೂಡ ನಾನು ನಿನ್ನನ್ನು ಅಪೇಕ್ಷೆ ಪಟ್ಟಿದ್ದೇನೆ. ಆದ್ದರಿಂದ ನಿನ್ನನ್ನು ಇವತ್ತು ಹತ್ಯೆ ಮಾಡಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಹಾಗಾಗಿ 2 ತಿಂಗಳುಗಳ ಅವಧಿ ನಿನಗೆ ನಾನು ಕೊಡ್ತೇನೆ. ಈ ಹಿಂದೆ 12 ತಿಂಗಳುಗಳ ಅವಧಿ ನಾನು ಕೊಟ್ಟಿದ್ದೆ. ಅದರಲ್ಲಿ 10 ತಿಂಗಳುಗಳು ಮುಗಿದು ಹೋಗಿವೆ. ಇನ್ನು 2 ತಿಂಗಳು ಉಳಿದಿವೆ. ಆ 2 ತಿಂಗಳುಗಳನ್ನು ನೀನು ನಿರೀಕ್ಷೆ ಮಾಡಬೇಕು. ಅದಾದ ಬಳಿಕ ನೀನು ನನ್ನನ್ನು ಸ್ವೀಕಾರ ಮಾಡಬೇಕು. ಅದಿಲ್ಲದೇ ಇದ್ರೆ ದ್ವಾಭ್ಯಾಂ ಊರ್ಧ್ವಂ ತು ಮಾಸಾಭ್ಯಾಂ ಭರ್ತಾರಂ ಮಾಂ ಮನಿಚ್ಛತೀಂ ಮಮತ್ವಾಂ ಪ್ರಾತರಾಶಾರ್ಥಂ ಆಲಭಂತೆ ಮಹಾನಸೆ. ನೀನು ನನ್ನನ್ನು ಪತಿಯನ್ನಾಗಿ ಸ್ವೀಕಾರ ಮಾಡದೇ ಇದ್ರೆ 2 ತಿಂಗಳ ಬಳಿಕ ನನ್ನ ಅಡಿಗೆಯವರು ನಿನ್ನನ್ನು ನನ್ನ ಪ್ರಾತಃ ಕಾಲದ ಉಪಾಹಾರಕ್ಕಾಗಿ ಕತ್ತರಿಸಿ ನನ್ನ ಪ್ರಾತಃ ಕಾಲದ ಉಪಾಹಾರ ತಯಾರು ಮಾಡ್ತಾರೆ. ಹಾಗಾಗಿ ನಿನಗೆ ನಾನು ಕೊಟ್ಟಿರುವಂಥದ್ದು 2 ತಿಂಗಳು. ಅದರೊಳಗಾಗಿ ನೀನು ನಿನ್ನ ಮನಸ್ಸನ್ನು ಬದಲಾಯಿಸಿಕೊಳ್ಬೇಕು. ತಾಂತರ್ಜಮಾನಾಂ ಸಂಪ್ರೇಕ್ಷ್ಯ ರಾಕ್ಷಸೇಂದ್ರೇಣ ಜಾನಕೀಂ ದೇವಗಂಧರ್ವ ಕನ್ಯಾಸ್ತಾಹ ವಿಷಯದುರು ವಿಕೃತೇಕ್ಷಣಾಹ. ರಾವಣನ ಜೊತೆಗೆ ಬಂದಿದ್ದಂಥ ದೇವಗಂಧರ್ವ ಕನ್ಯೆಯರಿಗೆಲ್ಲ ಬಹಳ ಭಯ ಆಯಿತು. ಓಷ್ಟ ಪ್ರಕಾರೈರಪರಾಹ ವಕ್ತ್ರನೇತ್ರೈ ಸದಾಪರಾಹ ಸೀತಾಮಾಶ್ವಾಸಯಾಮಾಸುಹು ತರ್ಜಿತಾಂ ತೇನ ರಾಕ್ಷಸಾಹ ತಾಭಿರಾಶ್ವಾಸಿತಾ ಸೀತಾ ರಾವಣಂ ರಾಕ್ಷಸಾಧಿಪಂ ಉವಾಚಾತ್ಮಹಿತಂ ವಾಕ್ಯಂ ವೃತ್ತಶೌಂಡೀರ್ಯಗರ್ವಿತಂ ನೂನಂ ನತೆ ಜನಃ ಕಶ್ಚಿದಸ್ತಿ ನಿಶ್ಚಯಸೆ ಸ್ಥಿತಃ ನಿವಾರಯತಿ ಯೋನತ್ವಾಂ ಕರ್ಮಣಃ ಅಸ್ಮಾತ್ ವಿಗರ್ಹಿತಾ. ಅಲ್ಲಿದ್ದವರಿಗೆಲ್ಲ ಭಯ ಆಯಿತು. ಅವರು ಸೀತೆಗೆ ತಮ್ಮ ಕಣ್ಣಿನ ಸನ್ನೆಯ ಮೂಲಕ, ಕೈ ಸನ್ನೆಯ ಮೂಲಕ ಅವಳಿಗೆ ಸಮಾಧಾನ ಹೇಳಿದರು. ರಾವಣ ಹೇಳಿದಂತೆ ನೀನು ಒಪ್ಪಿಕೋ ಅಂತ ಕೆಲವರು ಸೂಚನೆ ಮಾಡಿದರು. ಅಂಥದ್ದೇನು ಅನಾಹುತ ಸಂಭವಿಸೋದಿಲ್ಲ, ನಿನಗೇನು ತೊಂದರೆ ಆಗೋದಿಲ್ಲ ಅಂತ ಇನ್ನು ಕೆಲವ್ರದ್ದು ಅಭಿಪ್ರಾಯ ಇದ್ದಿರಬೇಕು. ಅಂತೂ ನಾನಾ ರೀತಿಯಾದ ಸಂಕೇತಗಳ ಮೂಲಕ ಅವಳಿಗೆ
ಅವರೆಲ್ಲ ಸಮಾಧಾನ ಹೇಳಿದರು. ಆಮೇಲೆ ಅವಳು ಹೀಗೆ ಮಾತು ಹೇಳಿದ್ಳು, ಈ ಲಂಕಾನಗರದಲ್ಲಿ ನಿನ್ನ ಕ್ಷೇಮವನ್ನು ಆಲೋಚನೆ ಮಾಡ್ತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ ಅಂತ ಕಾಣಿಸ್ತದೆ. ಯಾರಾದರೂ ಇದ್ದಿದ್ದರೆ ಅವರು ನಿನಗೆ ಬುದ್ಧಿ ಹೇಳಿ ಇಂಥ ಕೆಟ್ಟ ಕೆಲಸದಿಂದ ನಿನ್ನನ್ನು ತಡೆ ಹಿಡಿತಿದ್ರು. ಮಾಮಿ ಧರ್ಮಾತ್ಮನ ಪತ್ನೀಂ ಶಚೀಮೇವ ಶಚೀಪತೆ ತದನ್ಯಸ್ತ್ರಿಷು ತ್ರಿಷು ಲೋಕೇಶು ಪ್ರಾರ್ಥಯೇನ್ ಮನಸಾಪಿಕಃ ರಾಕ್ಷಸಾಧಮ ರಾಮಸ್ಯ ಭಾರ್ಯಾಂ ಅಮಿತ ತೇಜಸಃ ಉಕ್ತವಾನ್ ಯಚ್ಛಾಪಂ ಕ್ವಗತಸ್ತಸ್ಯ ಮೋಕ್ಷಸೆ ಯಥಾ ತೃಪ್ತಶ್ಚ ಮಾತಂಗಃ ಶಶಸ್ಯ ಸಹಿತೋ ವನೆ ತಥಾ ದ್ವಿರದ ವದ್ರಾಮಂ ನೀಚ ಶಶವತ್ಸ್ಮೃತಃ ಸಪ್ತಮಿಕ್ಷ್ವಾಕುನಾಥಂ ವೈ ಕ್ಷಿಪನ್ನಿವ ನ ಲಜ್ಜತೆ ಚಕ್ಷುಷೋರ್ವಿಷಯಂ ತಸ್ಯ ನ ತಾವದುಪಗಚ್ಚತಿ ಇಮೇ ತೇ ನಯನೆ ಕ್ರೂರೆ ವಿರೂಪೆ ಕೃಷ್ಣಪಿಂಗಲೆ ಕ್ಷಿತೌ ನ ಪತಿತೆ ಕಸ್ಮಾನ್ ಮಾಮನಾರ್ಯ ನಿರೀಕ್ಷಿತಃ ತಸ್ಯ ಧರ್ಮಾತ್ಮನಃ ಪತ್ನೀಂ ಸುಶಾಂ ದಶರಥಸ್ಯ ಚ ಕಥಂ ವ್ಯಾಹರತೋ ಮಾಂ ತೇ ನ ಜಿಹ್ವಾ ವ್ಯವಶೀರ್ಯತೆ ಅಸಂದೇಶಾತ್ತು ರಾಮಸ್ಯ ತಪಸಶ್ಚ ಅನುಪಾಲನಾತ್ ನತ್ವಾಂ ಕುರ್ಮಿ ದಶಗ್ರೀವ ಭಸ್ಮಾರ್ಹ ತೇಜಸ ನಾಪಹಪ್ತುಮಹಂ ಶಕ್ಯ ತಸ್ಯ ರಾಮಸ್ಯ ಧೀಮತಃ ವಿಧಿಸ್ತವ ಉದಾರ್ಹಾಯ ವಿಹಿತೋ ನಾತ್ರ ಸಂಶಯಃ ಶರೇಣ ಧನದಭ್ರಾತ್ರ ಬಲೈ ಸಮುದಿತೇನ ಚ ಅಪೋಹ್ಯ ರಾಮಂ ಕಸ್ಮಾದ್ಧಿ ದಾರಚೌರ್ಯಂ ತ್ವಯಾ ಕೃತಂ. ನಾನು ಮಹಾತ್ಮನಾದ ರಾಮನ ಪತ್ನಿ, ನನ್ನ ವಿಷಯದಲ್ಲಿ ನೀನು ಇಂಥ ಪಾಪಕರವಾದ ಮಾತುಗಳನ್ನು ಆಡ್ತಾ ಇದ್ದೆ. ನೀನು ಎಲ್ಲಿ ಹೋದರೂ ಕೂಡ ಆ ಪಾಪದಿಂದ ನಿನಗೆ ಬಿಡುಗಡೆ ಇಲ್ಲ. ಉಕ್ತವಾನ್ಸಿ ಯತ್ ಪಾಪಂ ತ್ವಗತಃ, ಈ ಜಗತ್ತಿನಲ್ಲಿ ಎಲ್ಲೇ ಸಂಚಾರ ಮಾಡಿದರೂ ನೀನು ಮಾಡಿದಂತಹ ಪಾಪ ನಿನ್ನನ್ನು ಯಾವತ್ತೂ ಬೆನ್ನು ಬಿಡೋದಿಲ್ಲ. ಆನೆ ಮತ್ತು ಮೊಲ ಇವೆರಡು ಕಾಡಿನಲ್ಲೇ ವಾಸ ಮಾಡುವಂಥ ಪ್ರಾಣಿಗಳಾದ್ರೂ ಅವೆರಡಕ್ಕೆ ಯಾವುದೇ ರೀತಿಯಲ್ಲಿ ಸಮಾನತೆ ಇಲ್ಲ. ಆನೆ ಮಹಾಬಲಿಷ್ಠವಾದ ಪ್ರಾಣಿ, ಮೊಲ ಕ್ಷುದ್ರವಾದ ಪ್ರಾಣಿ. ನೀನು ರಾಮನೆದುರಿಗೆ ಕ್ಷುದ್ರನಾದಂಥ ಮೊಲದಂತೆ, ರಾಮ ಆನೆಯಂತೆ ಬಲಿಷ್ಠನಾದವನು. ಇಕ್ಷ್ವಾಕು ವಂಶದ ಶಿರೋಮಣಿಯಾದ ರಾಮನಿಗೆ ನೀನು ನಿಂದೆ ಮಾಡ್ತಾ ಇದ್ದಿ, ನಿನಗೆ ನಾಚಿಕೆಯೇ ಇಲ್ಲ. ಅವನ ಕಣ್ಣಿಗೆ ನೀನು ಇನ್ನೂ ಇವತ್ತು ಬಿದ್ದಿಲ್ಲ. ಅವನ ಕಣ್ಣಿಗೇನಾದರೂ ನೀನು ಕಾಣಿಸ್ಕೊಂಡಿದ್ರೆ ನಿನ್ನನ್ನು ಈಗಾಗಲೇ ಆತ ಹತ್ಯೆಗೊಳಗಾಗಿಸ್ಬಿಡ್ತಿದ್ದ. ನೀನು ಆತನ ಕಣ್ಣಿಗೆ ಬಿದ್ದಿಲ್ಲ, ಆದ್ದರಿಂದ ನೀನು ಆತನನ್ನು ನಿಂದೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕ್ಷಿತವನ್ನ ಪತಿದೆ ಅಕಸ್ಮಾತ್ ಮಾಮನಾರ್ಯ ನಿರೀಕ್ಷಿತಃ, ನನ್ನನ್ನು ಈ ಕಾಮುಕ ದೃಷ್ಟಿಯಿಂದ ನೀನು ನೋಡ್ತಾ ಇದೆಯಲ್ಲ, ನಿನ್ನ ಈ ಕಣ್ಣುಗಳು ಇನ್ನೂ ಯಾಕೆ ಕಳಚಿ ಬಿದ್ದಿಲ್ಲ. ಕ್ಷಿತವು ನ ಪತಿತೆ ಅಕಸ್ಮಾತ್ ತಸ್ಯ ಧರ್ಮಾತ್ಮನಃ ಪತ್ನೀಂ ಸುಶಾಂ ದಶರಥಸ್ಯ ಚ, ನಾನು ಧರ್ಮಾತ್ಮನಾದ ದಶರಥನ ಸೊಸೆ, ಮಹಾತ್ಮನಾದ ರಾಮನ ಪತ್ನಿ. ನನ್ನ ವಿಷಯದಲ್ಲಿ, ರಾಮನ ವಿಷಯದಲ್ಲಿ ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ದಿ. ನಿನ್ನ ನಾಲ್ಗೆ ಇನ್ನೂ ಸೀರೆ ಹಾಕೋದಿಲ್ಲ, ಇಷ್ಟೊತ್ತಿಗೆ ಆಗಲಿ ಸೀರೆ ಹೋಗಬೇಕಾಗಿತ್ತು. ನಾನು ನನ್ನ ತಪಸ್ಸಿನ ಪ್ರಭಾವದಿಂದಲೇ ನಿನ್ನನ್ನು ಸುಟ್ಟು ಹಾಕಬಲ್ಲೆ, ಆ ಶಕ್ತಿ ನನಗಿದೆ. ಆದರೂ ನಾನು ರಾಮನ ಅನುಮತಿಯನ್ನು ಪಡ್ಕೊಂಡಿಲ್ಲ. ಹಾಗೆ ಮಾಡಬೇಕಾದ್ರೆ ರಾಮನನ್ನು ಕೇಳೇ ಮಾಡಬೇಕು. ಮತ್ತು ಪಾತಿವೃತ್ತಿ ರೂಪವಾದ ತಪಸ್ಸನ್ನು ಆಚರಣೆ ಮಾಡ್ತಿದ್ದೇನೆ. ಮಾಡಿದ ತಪಸ್ಸಿಗೆ ನಾನೀಗ ನಿನ್ನನ್ನು ಭಸ್ಮಸಾತ್ ಮಾಡಿಬಿಟ್ರೆ ಆ ತಪಸ್ಸಿಗೆ ಕುಂದು ಆಗಬಹುದು ಅನ್ನೋ ಕಾರಣಕ್ಕಾಗಿ ನಿನ್ನನ್ನು ಭಸ್ಮ ಮಾಡಲಿಕ್ಕೆ ಆ ತಪಶಕ್ತಿಯನ್ನು ನಾನು ಉಪಯೋಗ ಮಾಡ್ಕೊಳ್ತಿಲ್ಲ. ವಾಸ್ತವಿಕವಾಗಿ ನೋಡಿದರೆ ನನ್ನನ್ನು ಅಪಹಾರ ಮಾಡಿಕೊಂಡು ಬರೋ ಯೋಗ್ಯತೆಯೇ ನಿನಗಿಲ್ಲ. ಆದರೆ ನೀನು ಬಂದಿದ್ದಿ ಅಂತಂದರೆ ವಿಧಿ ತಾನಾಗಿ ಇದೆಲ್ಲವನ್ನು ಸಂಚು ಹೂಡಿ ನಿನ್ನನ್ನು ವಧೆ ಮಾಡಿಸಲಿಕ್ಕಾಗಿ ಈ ಅಪಹಾರದ ಕಾರ್ಯ ಆಗುವಂತೆ ಮಾಡಿದ್ದಿರಬೇಕು. ಅದಕ್ಕಾಗಿ ಹೀಗಾಗಿದೆ. ನೀನು ವಾಸ್ತವಿಕವಾಗಿ ಪರಾಕ್ರಮಶಾಲಿನೇ ಅಲ್ಲ. ರಾಮಲಕ್ಷ್ಮಣರು ಆಶ್ರಮದಲ್ಲಿ ಇಲ್ಲದೇ ಇದ್ದಾಗ ಅವರಿಬ್ಬರಿಗೂ ಮೋಸ ಮಾಡಿ ನೀನು ನನ್ನನ್ನು ಅಪಹಾರ ಮಾಡ್ಕೊಂಡು ಬಂದಿದ್ದಿ. ಸೀತಾಯ ವಚನಂ ಶುತ್ವಾ ರಾವಣೋ ರಾಕ್ಷಸಾಧಿಪಃ ವಿವೃತ್ಯ ನಯನೇ ಕ್ರೂರೆ
ಜಾನಕಿ ಮನ್ವವೈಕ್ಷತ ನೀಲಜೀಮೂತ ಸಂಕಾಶ ಮಹಾಭುಜ ಶಿರೋಧರ ಸಿಂಹಸತ್ವಗತ ಶ್ರೀಮಾನ್ ದೀಪ್ತ ಜಿಹ್ವಾಗ್ರಲೋಚನ ಜಲಾಗ್ರ ಮುಕುಟಕ್ರಾಂಶ ಚಿತ್ರಮಾಲ್ಯಾನುಲೇಪನ ರಕ್ತಮಾಲ್ಯಾಂಬರಧರ ಸಪ್ತಾಂಗದ ವಿಭೂಷಣ ಶೋಣೀಸೂತ್ರೇಣ ಮಹತಾ ಮೇಚಕೇನ ಸುಸಂವೃತಃ ಅಮೃತೋತ್ಪಾದನಧ್ಯೇನ ಭುಜಗೇನೇವ ಮಂದರಃ ತಾಭ್ಯಾಂ ಸ ಪರಿಪೂರ್ಣಾಭ್ಯಾಂ ಭುಜಾಭ್ಯಾಂ ರಾಕ್ಷಸೇಶ್ವರಃ ಶುಶುಭೆ ಅಚಲ ಸಂಕಾಶಃ ಶೃಂಗಾಭ್ಯಾಂ ಮಂದರಃ ತರುಣ ಆದಿತ್ಯವರ್ಣಾಭ್ಯಾಂ ಕುಂಡಲಾಭ್ಯಾಂ ವಿಭೂಷಿತಃ ರಕ್ತ ಪಲ್ಲವ ಪುಷ್ಪಾಭ್ಯಾಂ ಅಶೋಕಾಭ್ಯಾಂ ವಿವಾಚಲಃ ಸಕಲ್ಪ ವೃಕ್ಷ ಪ್ರತಿಮಃ ವಸಂತ ಇವ ಮೂರ್ತಿಮಾನ್ ಶ್ಮಶಾನ ಚೈತ್ಯ ಪ್ರತಿಮಃ ಭೂಷಿತೋಪಿ ಭಯಂಕರಃ ಅವೇಕ್ಷಮಾಣೋ ವೈದೇಹೀಂ ಕೋಪ ಸಂರಕ್ತಲೋಚನಃ ಉವಾಚ ರಾವಣ ಸೀತಾಂ ಭುಜಂಗೈವ ನಿಶ್ವಸನ್ ಅನಯೇನ ಅಭಿಸಂಪನ್ನಂ ಅರ್ಥಹೀನಮನುವೃತೆ ನಾಶಯಾಮ್ಯಹಮದ್ಯ ತ್ವಾಂ ಸೂರ್ಯ ಸಂಧ್ಯಾಮಿವೋಜಸ ಇತ್ಯುಕ್ತ್ವಾ ಮೈಥಿಲೀಂ ರಾಜಾ ರಾವಣಶ್ಚತುರಾವಣಃ ಸಂಧಿದೇಶ ತತಃ ಸರ್ವಾನ್ ರಾಕ್ಷಸೀ ಘೋರದರ್ಶನಾಃ ಏಕಾಕ್ಷಿ ಮೇಕಕರ್ಣಾಂ ಚ ಕರ್ಣಪ್ರಾವರಣಾಂ ತಥಾ ಗೋಕರ್ಣೀಂ ಹಸ್ತಕರ್ಣೀಂ ಚ ಲಂಬಕರ್ಣೀಂ ಅಕರ್ಣಿಕಾಂ. ಸೀತೆ ಹೀಗೆ ರಾವಣನನ್ನು ನಿಂದೆ ಮಾಡಿದಾಗ ತನ್ನ ಎರಡು ಕಣ್ಣುಗಳನ್ನು ಆತ ಅಗಲಿಸಿಕೊಂಡು ಆ ಸೀತೆಯನ್ನು ದುರುದುರನ್ನು ನೋಡಿದಂತೆ. ಆತ ಸೀತೆ ಎದುರು ನಿಂತುಕೊಂಡಾಗ ಮಂದರ ಪರ್ವತ ನಿಂತುಕೊಂಡಿದ್ದ. ಸೀತೆಯನ್ನು ನೋಡಿ ಹೀಗೆ ಮುಂದಿನಂತೆ ಹೇಳಿದ, ನಿನ್ನನ್ನು ನಾನು ಈಗಲೇ ಧ್ವಂಸ ಮಾಡಿಬಿಡ್ತೇನೆ. ಸೂರ್ಯ ಬೆಳಿಗ್ಗೆ ಉದಯಿಸುವಾಗ ಆ ಪ್ರಾತಃ ಸಂಧ್ಯಾ ಕಳೆದು ಹಗಲು ಪ್ರಾರಂಭ ಆಗ್ತದಲ್ಲ, ಸೂರ್ಯ ಬಂದಾಗ ಸಂಧ್ಯಾಕಾಲ ಹೋಗ್ತದೆ. ಅದರಂತೆ ನಾನು ನಿನ್ನನ್ನು ಧ್ವಂಸ ಮಾಡಿಬಿಡ್ತೇನೆ. ಅನಯೇನ ಅಭಿಸಂಪನ್ನಂ ಅರ್ಥಹೀನ ಮನೋವೃತೆ ನಾಶಯಾಮಿ ಅಹಮದ್ಯತ್ವಾಂ ಸೂರ್ಯ ಸಂಧ್ಯಾಮಿ ಬಹುಜಸ. ನಾಶ ಮಾಡಿಬಿಡ್ತೇನೆ ಅಂತ ಹೇಳಿ ಅಲ್ಲಿ ಸುತ್ತಮುತ್ತಲಿದ್ದಂಥ ರಾಕ್ಷಸಿಯರಿಗೆ ಹೇಳಿದಂತೆ. ಅವರೆಂಥವರು, ಹಿಂದೆನೇ ಅವರ ರೂಪವನ್ನೆಲ್ಲ ವರ್ಣನೆ ಮಾಡಿದ್ವಿ. ಒಂದೇ ಕಣ್ಣು ಕೆಲವರಿಗೆ, ಒಂದೇ ಕಾಲು ಕೆಲವರಿಗೆ, ಕೆಲವರ ತಲೆ ಮೇಲೆ ಹುಂಜದಂತೆ ಶಿಖೆ ಇತ್ತಂತೆ, ಕೆಲವರಿಗೆ ಹಸುವಿನ ಕಾಲು, ಮಿತಿಮೀರಿದ ಹೊಟ್ಟೆ ಇದ್ದವರು, ಮಿತಿಮೀರಿದ ಅಳತೆಯ ಕೈಕಾಲುಗಳಿದ್ದವರು, ನಾನಾ ರೀತಿಯಾದ ವಿಕಾರವಾದಂಥ ರಾಕ್ಷಸಿಯರಲ್ಲಿದ್ದರು. ಗೋಕರ್ಣೀಂ ಏಕಾಕ್ಷೀಂ ಏಕಕರ್ಣಾಂ ಚ ಕರ್ಣಪ್ರಾವರಣಾಂ ತಥಾ ಗೋಕರ್ಣೀಂ ಹಸ್ತಕರ್ಣೀಂ ಚ ಲಂಬಕರ್ಣೀಂ ಅಕರ್ಣಿಕಾಂ ಹಸ್ತಿಪಾದ್ಯಶ್ವಪಾದ್ಯೌ ಚ ಗೋಪಾದೀಂ ಪಾದಿಚೂಲಿಕಾಂ ಏಕಾಕ್ಷೀಮೇಕಪಾದೀಂ ಚ ಪೃಥುಪಾದೀಂ ಅಪಾದಿಕಾಂ ಅತಿಮಾತ್ರ ಶಿರೋಗ್ರೀವಾಂ ಅತಿಮಾತ್ರ ಕುಚೋದರೀಂ ಅತಿಮಾತ್ರ ಆಸ್ಯನೇತ್ರಾಂ ಚ ದೀರ್ಘಜಿಹ್ವಾಮಜಿಹ್ವಿಕಾಂ ಅನಾಸಿಕಾಂ ಸಿಂಹಮುಖೀಂ ಗೋಮುಖೀಂ ಸೂಕರೀಮುಖೀಂ ಯಥಾ ಮದ್ವಶಕಾಸೀತ ಕ್ಷಿಪ್ರಂ ಭವತಿ ಜಾನಕಿ ತಥಾ ಕೂತ ರಾಕ್ಷಸ್ಯಃ ಸರ್ವಾಃ ಕ್ಷಿಪ್ರಂ ಸಮೇತ್ಯ ಚ ಪ್ರತಿಲೋಮ ಅನುಲೋಮೈಶ್ಚ ಸಾಮದಾನಾದಿಭೇದನೈಃ ಆವರ್ಜಯತ ವೈದೇಹೀಂ ದಂಡಸ್ಯ ಉದ್ಯಮೇನ ಚ ಇತಿ ಪ್ರತಿಸಮಾದಿಶ್ಯ ರಾಕ್ಷಸೇಂದ್ರಃ ಪುನಃ ಪುನಃ ಕಾಮಮನ್ಯುಪರೀತಾತ್ಮ ಜಾನಕೀಂ ಪರ್ಯತರ್ಜಯತ್ ಉಪಗಮ್ಯ ತತಃ ಕ್ಷಿಪ್ರಂ ರಾಕ್ಷಸೀ ಧಾನ್ಯಮಾಲಿನಿ ಪರಿಶ್ವಜ್ಯ ದಶಗ್ರೀವಂ ಇದಂ ವಚನಮಬ್ರವೀತ್ ಮಯಾ ಕ್ರೀಡ ಮಹಾರಾಜ ಸೀತಯಾ ಕಿಂ ತವಾನಯ ವಿವರ್ಣಯ ಕೃಪಣಯ ಮಾನುಷ್ಯ ರಾಕ್ಷಸೇಶ್ವರ ನೂನಮಸ್ಯ ಮಹಾರಾಜ ನದಿವ್ಯಾನ್ ಭೋಗಸತ್ತಮಾನ್ ವಿದಧಾತಿ ಅಮರಶ್ರೇಷ್ಠಃ ತವ ಬಾಹುಬಲಾರ್ಜಿತಾನ್ ಅಕಾಮಾನ್ ಕಾಮಯಾನಸ್ಯ ಶರೀರಮುಪತಪ್ಯತೆ ಇಚ್ಛಂತೀಂ ಕಾಮಯಾನಸ್ಯ ಪ್ರೀತಿರ್ಭವತಿ ಶೋಭನಾ. ಈ ಸೀತೆ ನನಗೆ ಅಧೀನಳಾಗಬೇಕು, ಎಲ್ಲ ಥರದ ಉಪಾಯಗಳನ್ನು ಅನುಸರಿಸಿ, ಅವಳಿಗೆ ಪ್ರಿಯವಾದ ಉಪಾಯ, ಪ್ರಿಯ ಅಲ್ಲದೇ ಇರುವಂಥ ಉಪಾಯ, ಕಾಮ ದಾನ ಭೇದ ದಂಡ ಎಲ್ಲ ಥರದ ಉಪಾಯಗಳನ್ನು ಅನುಸರಣೆ ಮಾಡಿ ಆ ಸೀತೆ ನನಗೆ ವಶಳಾಗುವಂತೆ ಮಾಡಬೇಕು ಅಂತ ಹೀಗೆ ಹೇಳಿ ಸೀತೆಯನ್ನು ಮತ್ತೆ ಹೆದರಿಸಿದ. ಆಗ ಧಾಲ್ಮ್ಯ ಮಾಲಿನಿ ಅನ್ನೋ ಒಬ್ಬ ರಾಕ್ಷಸಿ ರಾವಣನ ಕಡೆಗೆ ಧಾವಿಸಿ ಅವನನ್ನು ಆಲಿಂಗನ ಮಾಡಿಕೊಂಡಂತೆ. ಅವನಿಗೆ ಹೇಳಿದಂತೆ, ಈ ಸೀತೆ ಮನುಷ್ಯಳು, ಯಾವುದೇ ರೀತಿಯಾದಂಥ ಶಾರೀರಿಕವಾದ ಶಕ್ತಿ ಮೊದಲಾದವಳು ಇಲ್ಲದೇ ಇದ್ದವಳು, ದುರ್ಬಲವಾದವಳು. ಇಂಥವಳನ್ನು ಕಟ್ಕೊಂಡು ನೀನೇನು ಸುಖ ಪಡುತ್ತೆ? ನಾನಿದ್ದೇನೆ, ನಾನು ರಾಕ್ಷಸ ಸ್ತ್ರೀ, ರಾಕ್ಷಸ ಸುಂದರಿ, ನಾನು ನನ್ನ ಜೊತೆ ಸುಖ ಪಡು ಅಂತ ಹೇಳಿದ. ಆ ರಾಕ್ಷಸಿ ಹೇಳಿದ್ಲು. ಪ್ರಾಯಶಃ
ಇವಳ ಈ ಸೀತೆಯ ಹಣೆಯ ಮೇಲೆ ಚತುರ್ಮುಖ ಬ್ರಹ್ಮ ಹಣೆಯ ಬರಹವನ್ನು ಬರೆದಿರ್ಲಿಕ್ಕಿಲ್ಲ. ಯಾವ ಹಣೆಯ ಬರಹ ಅಂತಂದ್ರೆ, ಸೀತೆಯ ಜೊತೆ ಸೇರ್ಕೊಂಡು ಸೀತೆ ಈ ರಾವಣನನ್ನು ಪಡೆದುಕೊಂಡು ಇಡೀ ಜಗತ್ತಿನ ಸಂಪತ್ತೆಲ್ಲ ರಾವಣನ ಅರಮನೆಯಲ್ಲಿ ರಾಶಿ ಬಿದ್ದಿದೆ. ಆ ಸಂಪತ್ತನ್ನು ಅನುಭವಿಸುವಂತಹ ಯೋಗವನ್ನ, ಆ ಹಣೆಯ ಬರಹವನ್ನು ಚತುರ್ಮುಖ ಬ್ರಹ್ಮ ಈ ಸೀತೆಯ ಹಣೆಯ ಮೇಲೆ ಬರೆದಿಲ್ಲ. ಅದಕ್ಕಾಗಿ ಅವಳು ಒಪ್ಕೋತಿಲ್ಲ. ಅವಳ ಹಣೆ ಬರಹನೇ ಸರಿ ಇಲ್ಲದೆ ಇದ್ದಾಗ ಅವಳಿಗೆ ನೀನ್ಯಾಕೆ ಒತ್ತಾಯ ಮಾಡ್ತಿ? ಹಾಗಾಗಿ ನನ್ನ ಜೊತೆಗೆ ಬಾ ಅಂತ ಅವಳು ಧಾನ್ಯ ಮಾಲಿನಿ ಅನ್ನೋಳು ಹೇಳಿದ್ಲು. ತನಗೆ ಒಲಿಯದಿರುವ ಸ್ತ್ರೀ ಯಾರಿರ್ತಾಳೆ ಅವಳನ್ನ ಒತ್ತಾಯಪಡಿಸಿದ್ರೆ ಶರೀರ ಸಂತಾಪಕ್ಕೆ ಪರಿತಾಪಕ್ಕೊಳಗಾಗ್ತದೆ. ಹಾಗಾಗಿ ಮನುಷ್ಯ ತಾನಾಗಿ ಬಯಸಿ ಬಂದವಳು ಏನಿರ್ತಾಳೆ ಅವಳ ಸಮಾಗಮ ಮಾಡಬೇಕು. ಹೀಗೆ ಹೇಳಿ ಆ ಧಾನ್ಯ ಮಾಲಿನಿ ರಾವಣನನ್ನ ಬೇರೆ ಕಡೆ ಎಳೆದುಕೊಂಡು ಹೋದ್ಲು. ಆಗ ಆತ ಅಟ್ಟಹಾಸ ಮಾಡಿ ನಕ್ಕು ಅವಳ ಜೊತೆಗೆ ಆ ಕಡೆಯಿಂದ ಹೊರಟು ಹೋಗ್ಬಿಟ್ಟ. ಏವ ಮುಕ್ತ ರಾಕ್ಷಸ್ಯ ಸಮುತ್ಕ್ಷಿಪ್ತ ತಥೋ ಬಲಿ ಪ್ರಹಸನ್ ಮೇಘ ಸಂಕಾಶ ರಾಕ್ಷಸ ನಿವರ್ತತ. ಮಂದೋದರಿ ರಾವಣನಿಗೆ ಸಮಾಧಾನ ಮಾಡಿದ ಕಥೆ ವಾಲ್ಮೀಕಿ ರಾಮಾಯಣದಲ್ಲಿ ಬರಲಿಲ್ಲ, ಅದು ಆನಂದ ರಾಮಾಯಣದಲ್ಲಿ ಅಷ್ಟೇ ಬಂತು. ಆತ ಕೊಲ್ಲಿಕ್ಕೆ ಹೋಗಿದ್ದ ಖಡ್ಗವನ್ನು ತೆಗೆದುಕೊಂಡು, ಮಂದೋದರಿ ಆತನಿಗೆ ಸಮಾಧಾನ ಮಾಡಿ ದೂರಕ್ಕೆ ಕರ್ಕೊಂಡು ಹೋಗಿದ್ಲು. ಪ್ರಕ್ಷಿತಸ್ಥ ದಶಗ್ರೀವ ಕಂಪಯನ್ನಿವ ಮೇದಿನೀಂ ಜ್ವಲದ್ ಭಾಸ್ಕರ ವರ್ಣಾಭಂ ಪ್ರವಿವೇಶ ನಿವೇಶನಂ ದೇವಗಂಧರ್ವಕನ್ಯಾಶ್ಚ ನಾಗಕನ್ಯಾಶ್ಚ ಸರ್ವತಃ ಪರಿವಾರ್ಯ ದಶಗ್ರೀವಂ ವಿವಿಶುಸ್ತದ್ಗೃಹೋತ್ತಮಂ ಸಮೈಥಿಲಿಯಂ ಧರ್ಮಪರಾಂ ಅವಸ್ಥಿತಾಂ ಪ್ರವೇಪಮಾನಾಂ ಪರಿಭರ್ತ್ಯ ರಾವಣಃ ವಿಹಾಯ ಸೀತಾಂ ಮದನೇನ ಮೋಹಿತಃ ಸ್ವಮೇವ ವೇಶ್ಮ ಪ್ರವಿವೇಶ ಭಾಸ್ವರಂ ಇತಿ ಆರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ ಸುಂದರಕಾಂಡೆ 12 ಸರ್ಗಃ. ಆತ ತನ್ನ ಅರಮನೆಗೆ ಪ್ರವೇಶ ಮಾಡಿದ. ಅವನ ಜೊತೆಯಲ್ಲಿದ್ದಂಥ ನಾಗಕನ್ಯರು ದೇವಗಂಧರ್ವ ಕನ್ಯರೆಲ್ಲ ಅವನನ್ನು ಹಿಂಬಾಲಿಸಿ ಅರಮನೆಗೆ ಪ್ರವೇಶ ಮಾಡಿದರು ಅನ್ನುವಲ್ಲಿಗೆ 22ನೇ ಸರ್ಗ ಮುಗಿಯಿತು. ವಾಲ್ಮೀಕಿ ರಾಮಾಯಣದ ಕಥೆ ಈ ರೀತಿಯಾಗಿ ನಡೆದಿದ್ರೆ, ಆನಂದ ರಾಮಾಯಣದ ಸಾರಕಾಂಡದ 9ನೇ ಸರ್ಗಕ್ಕನುಸಾರಾಗಿ ಆ ದಶಗ್ರೀವ ಹೀಗೆ ರಾಕ್ಷಸಿಯರಿಗೆ ಹೇಳಿದ. ತತಃ ಅಬ್ರವೀತ್ ದಶಗ್ರೀವ ರಾಕ್ಷಸೀರ್ ವಿಕೃತಾನನಾಹ ಯಥಾ ಮೇ ವಶಗಾಸೀತ ಭವಿಷ್ಯತಿ ಸಕಾಮನಾ ತಥಾ ಯಥತ್ವಂ ತ್ವರಿತಂ ತರ್ಜನ ಆದರಣಾದಿಭಿಃ ಯದಿ ಮಾಸದ್ವಯಾದೂರ್ಧ್ವಂ ಮಚ್ಛಯ್ಯಾಂ ನಾಭಿನಂದತಿ ತದಾ ಮೇ ಪ್ರಾತರಾಶಾಯ ಹತ್ವಾ ಕುರುತ ಮಾನುಷೀಂ ತದಾ ಸೀತಾ ಪುನಃ ಪ್ರಾಹ ವಚನಂ ತಂ ದಶಾನನಂ ಬಾಲ್ಯತ್ವೇ ಅಹಂ ಸಮಾನೀತ ಪೇಚಿಕಾಸ್ಥ ತ್ವಯಾ ಪುರ. ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂತೆ ಆನಂದ ರಾಮಾಯಣದಲ್ಲಿ ಇನ್ನು 2 ತಿಂಗಳಲ್ಲಿ ಇವಳನ್ನು ಗೊತ್ತಾಗದೇ ಇದೆ, ಇವಳನ್ನು ಕತ್ತರಿಸಿ ಬೆಳಗಿನ ಉಪಾಹಾರವನ್ನು ತಯಾರು ಮಾಡಿ ಅಂತ ರಾಕ್ಷಸಿಯರಿಗೆ ತನ್ನ ಪಾಕಶಾಲೆಯ ಮುಖ್ಯಸ್ಥರಿಗೆ ಹೇಳಿದ. ಹೇಳಿ ಅಲ್ಲಿಂದ ಹೊರಟೋಗಿಬಿಟ್ಟ. ಆಗ ಸೀತೆ ಅವನಿಗೆ ಮತ್ತಷ್ಟು ಉತ್ತರ ಕೊಟ್ಟಳು. ಆ ಆನಂದ ರಾಮಾಯಣದಲ್ಲಿ ಬಂದದ ಆ ಉತ್ತರ ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಅದನ್ನು ಏನು ಉತ್ತರ ಹೇಳಿದ ಅಂತಂದ್ರೆ, ಬಾಲ್ಯತ್ವೇ ಅಹಂ ಸಮಾನೀತ ಪೇಟಿಕಾಸ್ಥ ತ್ವಯಾಪುರ. ನಿಮಗೆ ನೆನಪಿದ್ದಿರಬೇಕು, ನಾನು ಚಿಕ್ಕವಳಾಗಿದ್ದಾಗಲೂ ಕೂಡ ನನ್ನನ್ನು ನೀನು ನಿನ್ನ ಪೆಟ್ಟಿಗೆಯಲ್ಲಿ ಒಂದು ರತ್ನದ ಬಂಗಾರದ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ನಿನ್ನ ಅರಮನೆಗೆ ಕರ್ಕೊಂಡು ಬಂದಿದ್ದೆ. ಅವಾಗ ಈ ಕಥೆ ಹೇಳಿದ್ದೆ. ಪದ್ಮಾಕ್ಷ ಅಂತ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಪದ್ಮ ಅನ್ನೋ ಹೆಸರಿನಿಂದ ಲಕ್ಷ್ಮೀದೇವಿ ಮಗಳಾಗಿ ಜನಿಸಿದ್ಲು. ಅವಳನ್ನು ಸ್ವೀಕಾರ ಮಾಡಲಿಕ್ಕಾಗಿ ಇವನು ಸಾಕಷ್ಟು ಪ್ರಯತ್ನ ಪಟ್ಟ. ಆದರೆ ಅವಳು ಅದೃಶ್ಯಳಾಗಿಬಿಟ್ಲು. ರಾಮ ಅಲ್ಲಿಗೆ ಬರೋ ಹೊತ್ತಿಗೆ ಅವಳು ಯಜ್ಞಕುಂಡದಲ್ಲಿ ಪ್ರವೇಶ ಮಾಡಿ ಅದೃಶ್ಯಳಾಗಿಬಿಟ್ಲು. ಯಜ್ಞಕುಂಡದಲ್ಲಿ ಆತ ಅವಳು ಪ್ರವೇಶ ಮಾಡಿದ ಮೇಲೆ ಇವನು ಅಲ್ಲಿ ಹೋಗಿ ನೋಡಿದಾಗ ಅಲ್ಲೊಂದು ಬಂಗಾರದ ಪೆಟ್ಟಿಗೆ ಇತ್ತು. ಪೆಟ್ಟಿಗೆಯೊಳಗೆ ಕೆಲವು ರತ್ನಗಳಿದ್ದವು. ಆ ಪೆಟ್ಟಿಗೆಯನ್ನೇ ತೆಗೆದುಕೊಂಡು ಬಂದು ಮಂದೋದರಿಗೆ ಹೇಳಿದ, ನಿನಗಾಗಿ ರತ್ನಗಳನ್ನು ತೆಗೆದುಕೊಂಡು ಬಂದಿದ್ದೆ ನೋಡು ಅಂತ ಹೇಳಿದ. ಅವಳು ಅದನ್ನ ತನ್ನ ದೇವರ ಮನೆಯಲ್ಲಿ ಇಟ್ಕೊಂಡಿದ್ದು. ಆದರೆ ರಾವಣನಿಗೆ ಎಚ್ಚರಿಕೆ ಕೊಟ್ಟಳು, ಇವು ನಿನ್ನ ವಧಕ್ಕಾಗಿ ಇಲ್ಲಿ ಬಂದಿರುವಂಥವು, ಹಾಗಾಗಿ ಇವುಗಳ ಗೊಡವೆ ಬೇಡ, ಇವುಗಳನ್ನ ಎಲ್ಲಾದರೂ ನೀನು ಬಿಸಾಕಿ ಬಿಡು ಅಂತ ಅವನಿಗೆ ರಾವಣನಿಗೆ ಮಂದೋದರಿ ಎಚ್ಚರಿಕೆ ಕೊಟ್ಟಿದ್ವಿ. ಅದನ್ನೆಲ್ಲ ಹಿಂದೆ ಶ್ರವಣ ಮಾಡಿದ್ವಿ. ಪೇಟಿಕಾಸ್ಥ ತ್ವಯಾಪುರ, ನಾನು ಪೆಟ್ಟಿಗೆಯಲ್ಲಿದ್ದಾಗಲೇ ನನ್ನನ್ನು ನೀನು ಕರ್ಕೊಂಡು ಬಂದಿದ್ದಿ. ತದಾ ಮಯಾ ವಚಃ ಪ್ರೋಕ್ತಂ ಕಸ್ತ್ವಂ ಕಿಂ ವಿಸ್ಮೃತೋಸಿಹಿ. ಆವಾಗ ನಾನು ನಿಮ್ಗೆ ಏನು ಹೇಳಿದ್ದೆ ಅಂತ ಅನ್ನೋದನ್ನ ನೀನೀಗ ಮರೆತಂತೆ ಕಾಣಿಸ್ತದೆ, ಅದನ್ನು ನೀನೀಗ ನೆನಪು ಮಾಡ್ಕೋಬೇಕು ಅಂತ ಹೇಳಿದ್ದವು. ಅಧುನಾಹಂ ಗಮಿಷ್ಯಾಮಿ ಯಾಸ್ಯಾಮಿ ತ್ವರಿತಂ ಪುನಃ
ನಾನು ಅವಾಗ ಏನು ಹೇಳಿದ್ದೆ ಅಂದರೆ, ಈಗ ನಿನ್ನ ಅರಮನೆಯಿಂದ ಹೊರಗೆ ಹೋಗ್ತೇನೆ, ಆದರೆ ಸಾಧ್ಯವಾದಷ್ಟು ಶೀಘ್ರ ಮತ್ತೊಮ್ಮೆ ನಿನ್ನ ಅರಮನೆಗೆ ಬರ್ತೇನೆ. ತ್ವಾಂ ಬಂಧು ಪುತ್ರ ಸೈನ್ಯಾದ್ಯೈಹಿ ನಿಹಂತುಂಚ ಮಯೇರಿತಂ, ನಿನ್ನ ಪರಿವಾರ ಸಮೇತನಾಗಿ ನಿನ್ನನ್ನು ಹತ್ಯೆ ಮಾಡಲಿಕ್ಕಾಗಿ ಮತ್ತೆ ಬರ್ತೀನಿ ಇಲ್ಲಿಗೆ. ತತ್ಸ್ವೀಯಂ ವಚನಂ ಸತ್ಯಂ ಕರ್ತುಂ ಅತ್ವಾಗತಾಂ ಸ್ನೇಹಂ, ನೀನು ಅದನ್ನು ಮರೆತಿದ್ದೆ, ಆದರೆ ನಾನೀಗ ಕೊಟ್ಟ ಮಾತಿನಂತ ಮತ್ತೆ ಇಲ್ಲಿಗೆ ಬಂದಿದ್ದೇನೆ. ಯಾಕೆಂದರೆ ನಿನ್ನನ್ನು ನಾಶ ಮಾಡಲಿಕ್ಕಾಗಿ, ನೀನು ಅದನ್ನು ತಿಳ್ಕೊಳ್ಬೇಕಾಗಿತ್ತು. ತ್ವಾಂ ಬಂಧುಪುತ್ರ ಸೈನ್ಯಾದ್ಯೈಹಿ ನಿಹತ್ಯ ರಾಮಹಸ್ತತಃ ತಥೋ ಅಯೋಧ್ಯಾಪುರೀಂ ಗತ್ವಾ ಪುನರ್ಯಾಸ್ಯಾಮಿ ತತ್ಪುರಾಂ, ನಿನ್ನನ್ನು ಕೊಂದು ನಾನು ಅಯೋಧ್ಯೆಗೆ ಹೋಗ್ತೇನೆ. ಅಯೋಧ್ಯೆಗೆ ಹೋಗಿ ಮತ್ತೊಮ್ಮೆ 3ನೇ ಬಾರಿ ನಿನ್ನ ನಗರಕ್ಕೆ ಬರ್ತೇನೆ. ಬಾಲ್ಯದಲ್ಲಿ ಒಮ್ಮೆ ಬಂದಿದ್ದೆ, ಈಗೊಮ್ಮೆ ಬಂದಿದ್ದೇನೆ, ಇದಾದ್ಮೇಲೆ 3ನೇ ಬಾರಿ ಒಂದ್ಸರಿ ಬರ್ತೇನೆ. ಯಾಕಂದ್ರೆ ನಿನ್ನನ್ನು ಕೊಂದಿದ್ರು ಕೂಡ ಇನ್ನೂ ಕೆಲವು ಶತ್ರುಗಳು ಉಳಿದಿರ್ತಾರೆ, ಆ ಶತ್ರುಗಳನ್ನು ಕೊಲ್ಲಕ್ಕಾಗಿ ನಾನು ಮತ್ತೊಮ್ಮೆ ಬರ್ತೀನಿ ಅಂತ ಹಿಂದೆ ಹೇಳಿದ್ದೆ. ಅದು ಯಾತಕ್ಕಾಗಿ ಅಂತಂದ್ರೆ, ನಿಕುಂಭಜಂ ಪೌಂಡಕಂ ಚ ತಮ್ಮ ಮಾತಾಮಹ ಗೃಹೇ ಸ್ಥಿತಂ ಶತಶೀರ್ಷಂ ರಾವಣಂ ಚ ದ್ವೀಪಾಂತರ ನಿವಾಸಿನಂ. ನಿಕುಂಭನ ಮಗನಾದವನು ಒಬ್ಬ ಇದ್ದ, ಅವನನ್ನ ಕೊಲ್ಲಿಕ್ಕೆ ಅವನು ಮಾತಾಮಹ ಗೃಹೆ, ತಾಯಿಯ ತಂದೆ ಮಾತಾಮಹ ಅಂದರೆ ಅವನ ಮನೆಯಲ್ಲಿ ಇದ್ದವನು. ಅವನ ಹೆಸರು ಪೌಂಡ್ರಕ ಅಂತೇಳಿ. ಅವನನ್ನ ಕೊಲ್ಲಿಕ್ಕಾಗಿ ನಾನು ಮತ್ತೆ 3ನೇ ಬಾರಿ ನಿನ್ನ ನಗರಕ್ಕೆ ಬರ್ತೇನೆ. ಮತ್ತು ನೀನು 10 ತಲೆಯ ರಾವಣ, ದಶಕಂಠ ರಾವಣ ಇವನು. 100 ತಲೆಯ ರಾವಣ ಮತ್ತೊಬ್ಬ ಇದ್ದಾನೆ, ಇನ್ನೊಂದು ದ್ವೀಪದೊಳಗಿದ್ದಾನೆ ಅವನು. ಅವನನ್ನು ಕೂಡ ಕೊಲ್ಲೋದಕ್ಕಾಗಿ ನಾನು 3ನೇ ಬಾರಿ ಇಲ್ಲಿಗೆ ಬರ್ತೇನೆ. ಸಹಾಯಾರ್ಥಂ ಪೌಂಡಕೇನ ಲಂಕಾಯಾಮಾಗತಂ ಪುನಃ. ಆ 100 ತಲೆಯ ರಾವಣ ಮತ್ತೊಬ್ಬ ಇರ್ತಾನಲ್ಲ, ಅವನಿಗೆ ಪೌಂಡ್ರಕನಿಗೆ ಸಹಾಯ ಮಾಡ್ಲಿಕ್ಕಾಗಿ ಇಲ್ಲಿ ಬರ್ತಾನೆ. ಆ ಕಥೆ ನಾವು ಮುಂದೆ ಇನ್ನೂ ವಿಸ್ತಾರವಾಗಿ ಶ್ರವಣ ಮಾಡ್ತೀವಿ. ಅಹಂ ತೃತೀಯ ವೇಳಾಯಾಮ್ ಸಂಬಂಧಿಸ್ಯಾಮಿ ತಾವು ಭೌ. 3ನೇ ಸರಿ ನಾನು ಇಲ್ಲಿ ಬಂದಾಗ ಅವರಿಬ್ಬರನ್ನು ಒಟ್ಟುಗೂಡಿಸಿ ಅವರನ್ನು ನಾಶ ಮಾಡ್ತೇನೆ. ತತಃ ಸ್ವೀಯಂ ಸ್ಥಳಂ ಗತ್ವಾ ಪುನರ್ಯಾಸ್ಯಾಮ್ಯಹಂ ಜವಾತ್. ಅವರಿಬ್ಬರನ್ನು ಕೊಂದು ನಾನು ಹೋಗ್ತೇನೆ. ಹೋಗಿ ಮತ್ತೊಮ್ಮೆ 4ನೇ ಬಾರಿ ಲಂಕಾನಗರ ಕಡೆ ಬರ್ತೇನೆ. ಆಗ ಯಾಕೆ ಬರ್ತೇನೆ ಅಂದರೆ, ಕುಂಭಕರ್ಣೋದ್ಭವಂ ವೀರಂ ಮೂಲಕ ಅಸುರ ನಾಮಕಂ. ಕುಂಭಕರ್ಣನ ಮಗ ಮೂಲಕ ಅಂತ ರಾಕ್ಷಸ ಇರ್ತಾನೆ, ಅವನನ್ನು ಕೊಲ್ಲಿಕ್ಕಾಗಿ ಮತ್ತೊಂದು ಸರಿ ನಾನು ಬರ್ತೇನೆ. ನಿಮ್ಮ ಲಂಕಾನಗರದಲ್ಲಿ ಯಾವಾಗ ದುಷ್ಟರಾದ ರಾಕ್ಷಸರು ಹುಟ್ಟುತ್ತಾರೋ ಅವಾಗವಾಗ ಅವ್ರನ್ನೆಲ್ಲ ಧ್ವಂಸ ಮಾಡಲಿಕ್ಕಾಗಿ ನಾನು ಮೇಲಿನ ಮೇಲೆ ಬರ್ತೇನೆ. ತತ್ರೈವ ತುರ್ಯವೇಲಾಯಾಮ್ ಅಗತ್ಯ ಪುಷ್ಪಕೇಣ ಜಿ. 4ನೇ ತುರ್ಯವೇಲ ಅಂದರೆ 4ನೇ ಬಾರಿ ಇಲ್ಲಿ ಬಂದು ಪುಷ್ಪಕ ವಿಮಾನವನ್ನು ಏರಿ ನಾನು ಇಲ್ಲಿಗೆ ಬಂದು ಅಹಂ ಏವ ಹನಿಷ್ಯಾಮಿ ಶಿತಬಾಣಿ ರಣಾಂಗಣೆ. ಆವಾಗ ನಾನೇ ಬಾಣಗಳ ಮೂಲಕ ಅವ್ರನ್ನೆಲ್ಲ ಕೊಂದು ಹಾಕ್ತೇನೆ. ಅನ್ಯಚ್ಚಾಪಿ ಸ್ಮರಾಮ್ಯದ್ಯ ತ್ವಂಪುರ ಯದ್ವಿಧಿನೋದಿತಂ ಯದ್ವಾಕ್ಯಾಚ ತ್ವಯಾ ಗತ್ವಾ ಕೌಸಲ್ಯ ನೃಪತಿ ಹತವು. ಇದು ಇನ್ನೂ ಒಂದು ಘಟನೆಯನ್ನು ನೀನು ನೆನಪು ಮಾಡ್ಕೊಳ್ಬೇಕು. ಅದೇನು ಘಟನೆ ಅಂತಂದ್ರೆ, ಚತುರ್ಮುಖ ಬ್ರಹ್ಮ ಇವನಿಗೆ ಹೇಳಿದ್ದ, ಈ ರಾವಣನಿಗೆ, ನಾನು ಯಾರ ಮೂಲಕವಾಗಿ ಸಾಯ್ತೇನೆ ಅಂತ ಇವನು ಕೇಳಿದಾಗ, ಕೌಸಲ್ಯ ಮತ್ತು ದಶರಥರ ಮಗನ ಮೂಲಕ ನೀನು ಸಾಯ್ತಿ ಅಂತ ಚತುರ್ಮುಖ ಬ್ರಹ್ಮ ಅವನಿಗೆ ಹೇಳಿದ್ದ. ಅವಾಗಿನ್ನೂ ಕೌಸಲ್ಯ ಮತ್ತು ದಶರಥರ ಮದುವೆ ಆಗಿರಲಿಲ್ಲ. ಅವರಿಬ್ಬರು ಮದುವೆ ಆದ್ರಲ್ಲ ಅವ್ರ ಮಗನ ಮೂಲಕ ನಾನು ಹತ್ಯೆಗೊಳಗಾಗೋದು, ಅವ್ರಿಗೆ ಮದುವೆನೇ ಆಗದೇ ಇರುವಂತೆ ಮಾಡ್ತೀನಿ ಅಂತ ಹೇಳಿ ಈತ ಆ ದಶರಥನ ಸಾಮ್ರಾಜ್ಯಕ್ಕೆ ಹೋಗಿ ದಶರಥ ಜಲಕ್ರೀಡೆ ಆಡ್ತಿದ್ದ, ನೌಕೆ ನೀರು ಜಲಕ್ರೀಡೆ ಆಡ್ತಿದ್ದ. ಆ ದಶರಥನ ಮಂತ್ರಿಗಳನ್ನೆಲ್ಲ ಕೊಂದು ಹಾಕಿದ. ದಶರಥ ಮತ್ತು ಇನ್ನೊಬ್ಬ ಮಂತ್ರಿ ಸುಮಂತ್ರ ಅನ್ನುವ ಮಂತ್ರಿ ನೀರಿನಲ್ಲಿ ಬಿದ್ದು ಒಂದು ನೀರಿನ ತುಣುಕನ್ನು ಏರಿ ತಪ್ಪಿಸ್ಕೊಂಡ್ರು ರಾವಣನ ಕೈಯಿಂದ ಅಂತ ಹಿಂದೆ ಕಥೆ ಹೇಳಿದ್ದ. ನೀನು ಅವರಿಬ್ಬರು ಮದುವೆ ಆಗೋದನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿ. ಅದರಂತೆ ಆ ಕೌಸಲ್ಯ ಅಪ್ಪ ಅವನು ಕೂಡ ಹತ್ಯೆಗೊಳಗಾದ ನಿನ್ನ ಕೈಯಿಂದ. ಆದರೆ ನೀನೇನು ಮಾಡಿದೆ, ಕೌಸಲ್ಯನ್ನ ಒಂದು ಪೆಟ್ಟಿಗೆಯಲ್ಲಿಟ್ಟು ಒಂದು ತಿಮಿಂಗಿಲದ ಬಾಯಿಗೆ ಕೊಟ್ಟಿದ್ದೆ. ಹಿಂದೆ ಹೇಳಿದ್ದೆ ಅದನ್ನು, ತಿಮಿಂಗಿಲ ನೀನು ಇದನ್ನು ರಕ್ಷಣೆ ಮಾಡೋದು ಕೊಟ್ಟಿದ್ದೆ. ಆ ತಿಮಿಂಗಿಲ ಅದನ್ನು ತಾನು ಇಟ್ಕೊಂಡು ಕೂತಿದ್ದಾಗ ಮತ್ತೊಂದು ತಿಮಿಂಗಿಲ ಬಂದು ಅವ್ರ ಜೊತೆ ಯುದ್ಧ ಮಾಡಿ ಆ ಪೆಟ್ಟಿಗೆಯ ಬಾಯಿ ತೆರೆದು ಬಿಟ್ಟಿತ್ತು. ಕಥೆ ಎಲ್ಲ ಅಂಶ ನೆನಪಿಲ್ಲ, ಅಂತೂ ಪೆಟ್ಟಿಗೆಯೊಳಗೆ ಕೌಸಲ್ಯ ಏನಿದ್ಲು ಆ ಪೆಟ್ಟಿಗೆ ಬಾಯಿ ತೆರೆದುಕೊಂಡು ಅವಳು ಒಂದು ದ್ವೀಪದಲ್ಲಿ ಬಂದು ಕೂತ್ಕೊಂಡು ಬಿಟ್ಟಿದ್ಲು. ಒಂದು ದ್ವೀಪದಲ್ಲಿ ಕೌಸಲ್ಯ ಇದ್ದು, ಅದೇ ದ್ವೀಪಕ್ಕೆ ರಾಮ ಮತ್ತು
ದಶರಥ ಮತ್ತು ಸುಮಂತರು ಕೂಡ ಬಂದರು. ಅವರಿಬ್ಬರು ಇವಳನ್ನು ಕೇಳಿದ್ರು, ಇವಳು ಅವರನ್ನು ಕೇಳಿದ್ರು, ನೀವು ಹೇಗೆ ಇಲ್ಲಿ ಬಂದ್ರಿ ಅಂತ. ಪರಸ್ಪರ ತಮ್ಮ ಕಥೆ ಹೇಳ್ಕೊಂಡ್ರು. ಅಲ್ಲೇ ಅವ್ರಿಗೆ ಮದುವೆ ಆಯಿತು. ಅದೇ ಸಂದರ್ಭದಲ್ಲಿ ಆ ಚತುರ್ಮುಖ ಬ್ರಹ್ಮ ಜೋರಾಗಿ ನಕ್ಕ, ಮದುವೆ ಆದ ಸಂದರ್ಭದಲ್ಲಿ ನಕ್ಕ ಮತ್ತು ಆ ಮದುವೆ ಮಂತ್ರಗಳನ್ನು ಹೇಳಿದೆ. ಸಂಜೀವ ಶರದಶತಂ ಇತ್ಯಾದಿ ಮಾಂಗಲ್ಯ ಮಂತ್ರಗಳನ್ನು ಹೇಳಿದೆ. ಯಾಕೆ ಮಂತ್ರಗಳನ್ನು ಹೇಳ್ತಿದ್ದಿ ಅಂತ ರಾವಣ ಕೇಳಿದೆ. ಅಲ್ಲಿ ಅವರಿಬ್ಬರಿಗೂ ಮದುವೆ ಆಯಿತು ಅಂದ್ಬಿಟ್ಟ ಇವನು ಈ ಬ್ರಹ್ಮ. ಇದನ್ನೆಲ್ಲ ನೀನು ಹಿಂದಿನೇ ತಿಳ್ಕೊಂಡಿದ್ದಿ, ಮದುವೆ ಆಗೋದನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಿ, ಆದರೆ ತಪ್ಪಿಸೋದು ನಿನ್ನ ಕೈಯಿಂದ ಆಗಿರಲಿಲ್ಲ. ಇದನ್ನೆಲ್ಲ ನೀವು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಬೇಕು. ಪೇಟಿಕಾಸ್ಥವು ಪುನಃತ್ಯಕ್ತವು, ಪೆಟ್ಟಿಗೆಯಲ್ಲಿ ಅವರಿಬ್ಬರು ಇದ್ದರು, ಈ ಸುಮಂತ್ರ ಮತ್ತು ದಶರಥ ಇವರಿಬ್ಬರು. ಅವರಿಬ್ಬರು ಮತ್ತೆ ಆ ಅಯೋಧ್ಯಾನಗರದಲ್ಲಿ ಒಟ್ಟುಗೂಡಿದರು. ಅತಸ್ತ್ವಂ ಮರ್ತು ಕಾಮೋಸಿ ಯತಃ ಅಹಂ ಆಹೃತ ತ್ವಯಾ. ಆ ಹಿಂದಿನ ಕಥೆಯಿಂದಲೂ ನೀನು ಮರ್ತಿರ್ಬೋದು, ನಾನು ಮರ್ತಿಲ್ಲ. ಮತ್ತೊಮ್ಮೆ ನಿನ್ನ ವಧೆಗಾಗಿ ಇಲ್ಲಿಗೆ ಬಂದಿದ್ದೇನೆ. ಗಚ್ಚಗೇಹೇ ಸುಖಂ ಭುಂಕ್ಷ್ವ ರಾಮಶೀಘ್ರ ಮನುಷ್ಯತಿ. ಆದ್ದರಿಂದಾಗಿ ನಿನ್ನ ಮರಣ ಇನ್ನು ದೂರ ಇಲ್ಲ. ನಿನ್ನ ಅರಮನೆಗೆ ಹೋಗು. ರಾಮ ಇಲ್ಲಿಗೆ ಬರೋದ್ರೊಳಗಾಗಿ ಏನೇನು ಸುಖ ಪಡ್ಲಿಕ್ಕೆ ಸಾಧ್ಯವಾದ ಸುಖಪಡು. ಸುಖಪಟ್ಟು ಮರಣಕ್ಕೆ ತಯಾರಾಗುವ. ಇತಿ ಸೀತಾವಾಕ್ಯಬಾಣ ಭಿನ್ನ ಮರ್ಮಸ್ಥಲೋಪಿ ಸಹ ಯಯೌ ತೂಷ್ಣೀಂ ನಿಜಂ ಗೇಹಂ ಲಜ್ಜಿತಸ್ಯ ದಶಾನನಃ. ಲಜ್ಜೆ ಆಗಿ ದುಃಖ ಆಗಿ ಆತ ಅರಮನೆಗೆ ಹೊರಟೋಗ್ಬಿಟ್ಟ. ಏವಂ ದಶಾನನೇ ಯಾತೆ ರಾಕ್ಷಸ್ಯೋ ರಾವಣಾಜ್ಞೆಯ ಜಾನಕೀಂತಾಂ ಸ್ವಶಬ್ದೇಶ್ಚ ತಥಾ ಕ್ರೂರೋಕ್ತಿ ವಿರ್ಮುಹು ಹಾಸ್ಯಂ ವಿದೀರ್ಣ ಖಡ್ಗಾದ್ಯೈ ಭೀಷಯಂತ್ಯ ಕರಾದಿಭಿ. ರಾವಣ ಆ ಕಡೆ ಹೊರಟೋದ್ಮೇಲೆ ಈ ಉಳಿದ ರಾಕ್ಷಸಿಯರೆಲ್ಲ ರಾವಣ ಅಪ್ಪಣೆ ಕೊಟ್ಟಂತೆ ಸೀತೆಯನ್ನು ಭಯಪಡಿಸಲಿಕ್ಕೆ ಪ್ರಾರಂಭ ಮಾಡಿದರು. ಇತ್ಯುಕ್ತ ಮೈಥಿಲೀಂ ರಾಜ ರಾವಣ ಶತ್ರುರಾವಣಃ ಸಂದಿಶ್ಯ ತತಃ ಸರ್ವಾಃ ರಾಕ್ಷಸೀಃ ನಿರ್ಜಗಾಮಃ. ನಿಷ್ಕ್ರಾಂತೇರ್ ರಾಕ್ಷಸೇಂದ್ರೇ ತು ಪುನರಂತಃಪುರಂ ಗತೆ ರಾಕ್ಷಸ್ಯಃ ಭೀಮರೂಪಾಸ್ತಾಃ ಸೀತಾಂ ಸಮಭಿರುದ್ರುವುಃ. ತತಃ ಸೀತಾಮುಪಾಗಮ್ಯ ರಾಕ್ಷಸ್ಯ ಕ್ರೋಧಮೂರ್ಛಿತಾಃ ಪರಂ ಪರುಷಯಾ ವಾಚ ವೈದೇಹೀ ಮಿದಮಬ್ರುವನ್. ಪೌಲಸ್ತ್ಯಸ್ಯ ವರಿಷ್ಠಸ್ಯ ರಾವಣಸ್ಯ ಮಹಾತ್ಮನಃ ದಶಗ್ರೀವಸ್ಯ ಭಾರ್ಯಾ ತ್ವಂ ಸೀತೆ ನ ಬಹುಮನ್ಯತೆ. ತತಸ್ತ್ವೇಕಜಟಾ ನಾಮ ರಾಕ್ಷಸೀ ವಾಕ್ಯಮಬ್ರವೀತ್ ಆಮಂತ್ರ್ಯ ಕ್ರೋಧ ಕಾಮಾಕ್ಷಿ ಸೀತಾಂ ಕರತಲೋದರೀಂ. ಪ್ರಜಾಪತೀನಾಂ ಷಣ್ಣಾಂ ತು ಚತುರ್ಥೋಜ ಪ್ರಜಾಪತಿಃ ಮಾನಸೋ ಬ್ರಹ್ಮಣಃ ಪುತ್ರಃ ಪುಲಸ್ತ್ಯ ಇತಿ ವಿಶ್ರುತಃ. ಪುಲಸ್ತ್ಯಸ್ಯ ತು ತೇಜಸ್ವಿ ಮಹರ್ಷಿರ್ಮಾನಸಸ್ಸುತಃ ನಾಮ್ನಾ ಸ ವಿಶ್ರವಾ ನಾಮ ಪ್ರಜಾಪತಿ ಸಮಪ್ರಭಃ. ಕೆಲವರು ರಾಕ್ಷಸಿಯರು ಆ ಸೀತೆಯನ್ನು ಹೆದರಿಸಿದರು. ಇನ್ನು ಕೆಲವರು ಅವಳನ್ನು ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ರಾವಣನ ಮಹತ್ವ ಎಂಥದ್ದು, ಅವನ ವೈಭವ ಎಂಥದ್ದು ಅನ್ನೋದನ್ನೆಲ್ಲ ಅವರು ಕಥಾರೂಪವಾಗಿ ಆಕೆಗೆ ಹೇಳಿದ್ರಂತೆ. ಅದರಲ್ಲಿ ಒಬ್ಬಳು ಏಕಜಟ ಅನ್ನುವವಳು, ಅವಳು ಹೇಳಿದ್ಲು, ರಾವಣ ಪುಲಸ್ತ್ಯನ ವಂಶದಲ್ಲಿ ಹುಟ್ಟಿದವನು. ಅಂತಹ ದಶಕಂಠನಾದ ರಾವಣನಿಗೆ ನೀನು ಪತ್ನಿ ಆಗೋದು ಅಂದರೆ ಅದು ಸಣ್ಣ ಮಾತಲ್ಲ. ಅದರ ಮಹತ್ವವನ್ನು ನೀನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಆದರೆ ನೀನು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಒಬ್ಬಳಂದು. ಆಗ ಏಕಜಟ ಅನ್ನೋಳು ಹೀಗೆ ಹೇಳಿದ್ಲು, ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ ಮತ್ತು ಕ್ರತು ಅಂತ 6 ಜನ ಪ್ರಜಾಪತಿಗಳಿದ್ದಾರೆ. ಅದರಲ್ಲಿ 4ನೇಯವನು ಪುಲಸ್ತ್ಯ ಅನ್ನುವನು, ಬ್ರಹ್ಮನ ಮಾನಸ ಪುತ್ರ. ಅವನಿಗೆ ವಿಶ್ರವಸ್ ಅನ್ನುವ ಒಬ್ಬ ಮಾನಸ ಪುತ್ರನಿದ್ದ. ಆ ವಿಶ್ರವಸನಿಗೆ 2 ಮಕ್ಕಳು, ಕುಬೇರ ಮತ್ತು ರಾವಣ ಅಂತೇಳಿ. ಕುಬೇರ ಒಬ್ಬ ತಾಯಿಯ ಮಗ, ರಾವಣ ಮತ್ತೊಬ್ಬ ತಾಯಿಯ ಮಗ. ಹೀಗೆ ಆ ರಾವಣೇಶ್ವರ ಇಂಥ ಮಹನೀಯವಾದ ವಂಶದಲ್ಲಿ ಹುಟ್ಟಿ ಬಂದವನು. ಅದನ್ನು ನೀನು ದೊಡ್ಡ ಸನ್ಮಾನ ಅಂತ ತಿಳ್ಕೊಳ್ಬೇಕು. ಅಂಥವನು ಪತ್ನಿ ಆಗೋದೇನಿದೆ ನಿನಗೊಂದು ಗೌರವ ಅಂತ ತಿಳ್ಕೊಳ್ಬೇಕು ನೀನು. ಸೀತೆ ಉತ್ತರಿಸಲಿಲ್ಲ. ತಸ್ಯ ಪುತ್ರೋ ವಿಶಾಲಾಕ್ಷಿ ರಾವಣಶತ್ರು ರಾವಣಃ ತಸ್ಯ ತ್ವಂ ರಾಕ್ಷಸೇಂದ್ರಸ್ಯ ಭಾರ್ಯಾ ಭವಿತುಮರ್ಹಸಿ. ಮಯೋಕ್ತಂ ಚಾರು ಸರ್ವಾಂಗಿ ವಾಕ್ಯಂ ಕಿಂ ನ ಅನುಮನ್ಯತೆ. ತಥೋ ಹರಿಜಟಾ ನಾಮ ರಾಕ್ಷಸಿ ವಾಕ್ಯಮಬ್ರವೀತ್. ವಿವರ್ತ್ಯ ನಯನೆ ಕೋಪಾನ್ ಮಾರ್ಜಾರ ಸದೃಶೇಕ್ಷಣ. ಏನ ದೇವಾಸ್ತ್ರಯಸ್ತ್ರಿಂಶತ್ ದೇವರಾಜಶ್ಚ ನಿರ್ಜಿತಾಃ ತಸ್ಯ ತ್ವಂ ರಾಕ್ಷಸೇಂದ್ರಸ್ಯ ಭಾರ್ಯಾ ಭವಿತುಮರ್ಹಸಿ. ತತಸ್ತು ಪ್ರಗಸಾ ನಾಮ ರಾಕ್ಷಸಿ ಕ್ರೋಧಮೂರ್ಛಿತಾ
ಭರ್ಸಯಂತಿ ತದಾ ಘೋರಂ ಇದಂ ವಚನಮಬ್ರವೀತ್. ಮುಂದೆ ಹರಿಜಟ ಅನ್ನುವ ಮತ್ತೊಬ್ಬ ರಾಕ್ಷಸಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ರಾವಣ 33 ಪ್ರಮುಖರಾದ ದೇವತೆಗಳನ್ನ, ಇಂದ್ರನನ್ನ ಎಲ್ಲರನ್ನೂ ಸೋಲಿಸಿದವನು. ಅಂಥ ಪರಾಕ್ರಮಿ ವ್ಯಕ್ತಿಗೆ ಪತ್ನಿ ಆಗೋದನ್ನು ನೀನು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಮಹತ್ವ ಎಂಥದ್ದು ಅರ್ಥ ಮಾಡ್ಕೊಳ್ಬೇಕು. ನಿಜವಾಗ್ಲೂ ಅವನನ್ನು ಮದುವೆ ಆದರೆ ನಿನ್ನ ಈ ರೂಪ, ನಿನ್ನ ಯೌವನ ಏನಿದೆ ಇದಕ್ಕೆ ಸಾರ್ಥಕತೆ ಅಂತ ಅವಳು ಪ್ರಲೋಭನೆ ಒಡ್ಡಿದ್ಲು. ಆಗ ಪ್ರಗಸ ಅಂತ ಮತ್ತೊಬ್ಬರ ರಾಕ್ಷಸಿ, ಅವಳು ಹೀಗೆ ಮುಂದೆ ಉತ್ತರ ಹೇಳಿದ್ರು. ವೀರ್ಯ ಉತ್ಕ್ಷಿಪ್ತಸ್ಯ ಶೂರಸ್ಯ ಸಂಗ್ರಾಮೇ ಶ್ವನಿವರ್ತಿನಃ ಬಲಿನೋ ವೀರ್ಯಯುಕ್ತಸ್ಯ ಭಾರ್ಯಾತ್ವಂ ಕಿಂ ನ ಲಕ್ಷ್ಯಸೆ ಪ್ರಿಯಾಂ ಬಹುಮತಾಂ ಭಾರ್ಯಾಂ ತ್ಯಕ್ತ್ವಾ ರಾಜಾ ಮಹಾಬಲಃ ಸರ್ವಾಸಾಂ ಚ ಮಹಾಭಾಗಾಂ ತ್ವಾಮುಪೈಷ್ಯತಿ ರಾವಣಃ. ಅವನಿಗೀಗಾಗಲೇ ಮಂದೋದರಿ ಎನ್ನುವ ಸುಂದರಿಯಾದ ಪತ್ನಿ ಇದ್ದಾಳೆ. ಅವಳನ್ನು ಬಿಟ್ಟು ದೇವಲೋಕದಿಂದ ಗಂಧರ್ವಲೋಕದಿಂದ ತಂದಂಥ ಎಲ್ಲಾ ಪತ್ನಿಯರನ್ನು ಪರಿತ್ಯಾಗ ಮಾಡಿ ನಿನ್ನನ್ನು ಅಪೇಕ್ಷೆ ಪಡ್ತಿದ್ದಾನೆ. ನೀನು ಅವನ ಮಾತಿಗೆ ಬೆಲೆ ಕೊಡಬೇಕು. ಅನ್ಯಾತು ವಿಕಟಾ ನಾಮ ರಾಕ್ಷಸಿ ವಾಕ್ಯಮಬ್ರವೀತ್ ಅಸಕೃತ್ ದೇವತಾ ಯುದ್ಧೇ ನಾಗಗಂಧರ್ವ ದಾನವಾಹ ನಿರ್ಜಿತಾ ಸಮರೇಯೇನ ಸತೇ ಪಾರ್ಶ್ವಮುಪಾಗತಃ ತಸ್ಯ ಸರ್ವಸಮೃದ್ಧಸ್ಯ ರಾವಣಸ್ಯ ಮಹಾತ್ಮನಃ ಕಿಮದ್ಯ ರಾಕ್ಷಸೇಂದ್ರಸ್ಯ ಭಾರ್ಯಾತ್ವಂ ನೇಚ್ಛಸೆ ಅಧಮೆ. ಹಾಗೆ ವಿಕಟ ಅನ್ನೋಳು ಕೂಡ ಬುದ್ಧಿ ಹೇಳಿಲ್ಲ. ಮುಂದೆ ದುರ್ಮುಖಿಯನ್ನು ರಾಕ್ಷಸಿ ಈಗ ಉತ್ತರ ಹೇಳಿದ್ದು. ತತಸ್ತು ದುರ್ಮುಖಿ ನಾಮ ರಾಕ್ಷಸಿ ವಾಕ್ಯಮಬ್ರವೀತ್ ಯಸ್ಯ ಸೂರ್ಯೋ ನ ತಪತಿ ಭೀತೋ ಯಸ್ಯ ಚ ಮಾರುತಃ ನವಾತಿ ಸ್ಮ ಆಯತಾಪಾಂಗೆ ಕಿಂ ತ್ವಂ ನ ತಸ್ಯ ತಿಷ್ಠತಿ. ಯಾವ ರಾವಣನ ಪರಾಕ್ರಮವನ್ನು ನೋಡಿ ಸೂರ್ಯ ಹೆದರ್ತಾನೆ, ಸೂರ್ಯ ರಾವಣನಿಗೆ ಹೆಚ್ಚು ಬಿಸಿಯಾಗುವಂತೆ ವರ್ತನೆ ಮಾಡೋದಿಲ್ಲ. ವಾಯು ರಾವಣನ ಸುತ್ತಮುತ್ತಲು ವೇಗವಾಗಿ ಬೀಸೋದಿಲ್ಲ, ಮಂದವಾಗಿ ರಾವಣನಿಗೆ ಹಿತಕರಾಗುವಂತೆ ಬೀಸ್ತಾನೆ. ಅಂಥ ರಾವಣನ ಪರಾಕ್ರಮವನ್ನು ನೀನು ತಿಳ್ಕೊಳ್ಬೇಕು. ಪುಷ್ಪವೃಷ್ಟಿಂ ಚ ತರವಃ ಮುಮುಚಿರ್ ಯಸ್ಯ ವೈ ಭಯಾತ್ ಶೈಲಾಶ್ಚ ಸುಭ್ರೂಃ ಪಾನೀಯಂ ಜಲದಾಶ್ಚ ಯಥೇಚ್ಛತಿ. ರಾವಣ ಹೀಗೆ ಹಾದು ಹೊರಟ್ರೆ ಅಕ್ಕಪಕ್ಕದಲ್ಲಿರುವಂಥ ಗಿಡಗಳು ರಾವಣನ ನೋಡಿ ಭಯಪಟ್ಟು ತಾವಾಗಿಯೇ ಹೂಗಳ ಮಳೆ ಕರೀತವೆ. ಆತ ಇಚ್ಛೆಪಟ್ಟಾಗ ಹೂವಿನ ಮಳೆ ಕರೀತವೆ. ಪರ್ವತಗಳು ಮತ್ತು ಮೋಡಗಳು ರಾವಣ ಇಚ್ಛೆಪಟ್ಟಾಗ ಮಳೆ ಬರುತ್ತವೆ. ಇಂಥ ಪ್ರಕೃತಿಯ ಮೇಲೆಲ್ಲ ನಿಯಂತ್ರಣ ಸಾಧಿಸಿದವನು. ಅಂಥವನನ್ನು ನೀನು ಪತ್ನಿ ಆಗಲಿಕ್ಕೆ ಮನಸ್ಸು ಮಾಡಬೇಕು. ಅದ್ರ ಬಗ್ಗೆ ನೀನು ತಿರಸ್ಕಾರ ಮಾಡಬಾರ್ದು. ಸಾಧುತೆ ತಪ್ಪತೋ ದೇವಿ ಕಥಿತಂ ಸಾಧು ಭಾಮಿನಿ ಗೃಹಾಣ ಸುಸ್ಮಿತೆ ವಾಕ್ಯಂ ಅನ್ಯಥಾ ನ ಭವಿಷ್ಯತಿ. ನಾವು ಇಷ್ಟೆಲ್ಲ ನಿಮಗೆ ಮನಸ್ಸಿಗೆ ಸಮಾಧಾನ ಆಗುವಂತೆ ಮಾತನ್ನು ಹೇಳ್ತಾ ಇದ್ದೀವಿ. ನೀನು ಅದರ ಮಹತ್ವವನ್ನು ತಿಳ್ಕೊಂಡು ನೀನಾಗೆ ಒಲಿದು ರಾವಣನಿಗೆ ಪತ್ನಿ ಆಗಬೇಕು ಅಂತ ಹೇಳುವಲ್ಲಿಗೆ 23ನೇ ಸರ್ಗ ಮುಕ್ತಾಯ ಆಯಿತು. 24ನೇ ಸರ್ಗದಲ್ಲಿ ತತಃಸೀತಾ ಮುಖಾಗಮ್ಯ ರಾಕ್ಷಸೋ ವಿಕೃತಾನನಾಃ ಪರುಷಾ ನಾರ್ಯಃ ಊಚುಸ್ತಾಂ ವಾಕ್ಯಮಪ್ರಿಯಂ ಕಿಂತು ಮಂತಃಪುರೇ ಸೀತೆ ಸರ್ವಭೂತ ಮನೋರಮೆ ಮಹಾರ್ಷಯನೋಪೇತೆ ನವಾಸ ಮನ್ಯತೆ ಮಾನುಷಿ ಮಾನುಷಸ್ಯೈವ ಭಾರ್ಯಾತ್ವಂ ಬಹುಮನ್ಯತೆ ಪ್ರತ್ಯಾಹರ ಮನೋರಾಮಾನ್ ನ ಜಾತು ತ್ವಂ ಜಾತು ಭವಿಷ್ಯತಿ ತ್ರೈಲೋಕ್ಯ ವಸುಭೋಕ್ತಾರಂ ರಾವಣಂ ರಾಕ್ಷಸೇಶ್ವರಂ ಭರ್ತಾರಮುಪಸಂಗೃಹ್ಯ ವಿಹರಸ್ವ ಯಥಾಸುಖಂ ಮಾನುಷಿ ಮಾನುಷಂ ತಂ ತು ರಾಮಮಿಚ್ಛತಿ ಶೋಭನೆ ರಾಜ್ಯಾತ್ ದೃಷ್ಟಂ ಅಸಿದ್ಧಾರ್ಥಂ ವಿಕ್ಲವಂ ತ್ವಂ ಅನಿಂದಿತೆ ರಾಕ್ಷಸೀನಾಂ ವಚಶ್ರುತ್ವಾ ಸೀತಾ ಪದ್ಮನಿಪೇಕ್ಷಣ ನೇತ್ರಾಭ್ಯಾಂ ಅಷ್ಟಪೂರ್ಣಾಭ್ಯಾಂ ಇದಂ ವಚನಮಬ್ರವೀತ್ ಯದಿದಂ ಲೋಕವಿದ್ಯುಷ್ಟಂ ಉದಾಹರತ ಸಂಗತಾಃ ನೈತನ್ ಮನಸಿ ವಾಕ್ಯಂ ಮೇ ಕಿಲ್ಬಿಷಂ ಪ್ರತಿಭಾತಿ ವಹ. ಅವರೆಲ್ಲ ಹೇಳಿದ್ರು ರಾಕ್ಷಸಿಯರು, ನೀನು ಮನುಷ್ಯ ಸ್ತ್ರೀ, ಆದ್ದರಿಂದ ನಿನಗೆ ಮನುಷ್ಯನೇ ಗಂಡ ಹೆಚ್ಚು ಅಪೇಕ್ಷಿತನಾಗಿ ತೋರ್ತಾನೆ. ರಾವಣನಂಥ ರಾಕ್ಷಸರಾದ ಉನ್ನತ ಕುಲದಲ್ಲಿ ಹುಟ್ಟಿದ್ರೂ ಕೂಡ, ಅಂಥ ಪವಿತ್ರ ವಂಶದಲ್ಲಿ ಹುಟ್ಟಿದ್ರೂ ಕೂಡ ಅವನ ಮಹತ್ವವನ್ನು ನೀನು ತಿಳ್ಕೊಳ್ತಾ ಇಲ್ಲ. ಆಗ ಸೀತೆ ಕಣ್ಣೀರು ಸುಸ್ತ ಅವಳಿಗೆ ಹೀಗೆ ಉತ್ತರ ಹೇಳಿದ್ದಂತೆ, ನಮಾನುಷಿ ರಾಕ್ಷಸಸ್ಯ ಭಾರ್ಯಾ ಭವಿತುಮರ್ಹತಿ ಕಾಮಂ ಖಾದತ ಮಾಂ ಸರ್ವಾಹ ನ ಕರಿಷ್ಯಾಮಿ ಓ ವಚಃ. ನಾನು ಮನುಷ್ಯ ಸ್ತ್ರೀ, ಮನುಷ್ಯನಿಗೆ ಪತ್ನಿ ಆಗ್ತೇನೆ. ರಾಕ್ಷಸರಾದ ರಾವಣನನ್ನು ನಾನು ಅಪೇಕ್ಷೆ ಪಡೋದಿಲ್ಲ. ನಿಮಗೆ ಬೇಕಾಗಿಲ್ಲ ನಾನು ಕತ್ತರಿಸಿಕೊಂಡು ತಿಂದು ಹಾಕಿಬಿಡಿ.
ಆದರೆ ನಾನು ನಿಮ್ಮ ಮಾತಿಗೆ ಒಪ್ಪೋದಿಲ್ಲ ಅಂದವಳು. ದೀನೋವ ರಾಜ್ಯಹೀನೋವ ಯೋಮೇ ಭರ್ತ ಸಮೇ ಗುರು. ರಾಮ ಇವತ್ತು ವನವಾಸದಲ್ಲಿರಲಿ, ರಾಜ್ಯ ಭ್ರಷ್ಟನಾಗಿರಲಿ, ಸಂಪದ್ರಹಿತನಾಗಿರಲಿ, ಬಂಧು ಮಿತ್ರರಹಿತನಾಗಿರಲಿ, ಏನೇ ಇದ್ರೂ ಅವನೇ ನನಗೆ ಗಂಡ. ತಂ ನಿತ್ಯ ಮನುಕ್ತಾಸ್ಮಿ ಯಥಾ ಸೂರ್ಯಂ ಸುವರ್ಚಲ ಯಥಾ ಶಚಿ ಮಹಾಭಾಗ ಶಕ್ರಂ ಸಂಪತಿಷ್ಠತಿ ಅರುಂಧತಿ ವಸಿಷ್ಠಂ ಚ ರೋಹಿಣಿ ಶಶಿನಂ ಯಥಾ ಲೋಪಾಮುದ್ರಾ ಯಥಾಗಸ್ತ್ಯಂ ಸುಕನ್ಯಾ ಚವನಂ ಯಥಾ ಸಾವಿತ್ರಿ ಸತ್ಯವಂತಂ ಚ ಕಪಿಲಂ ಶ್ರೀಮತಿ ಯಥಾ ಸೌದಾಸಂ ಮದಯಂತೀವ ಕೇಶಿನಿ ಸಗರಂ ಯಥಾ ನೈಷಧಂ ದಮಯಂತೀವ ಭೈಮೀ ಪತಿಮತು ಮನುವ್ರತ ತಥಾ ಹಮಿಕ್ಷ್ವಾಕುವರಂ ರಾಮಂ ಪತಿ ಮನುವ್ರತ. ಅವಳು ಪತಿವ್ರತೆ ಇರುವಂಥ ಸಿದ್ಧಾಗಿರುವಂಥ ಸ್ತ್ರೀಯರು ದೊಡ್ಡ ಪಟ್ಟಿನೇ ಕೊಟ್ಲು. ಶಚಿ ಇಂದ್ರನನ್ನು ಬಿಟ್ಟು ಹೋಗದಿರುವಂತೆ, ಅರುಂಧತಿ ವಸಿಷ್ಠನನ್ನು ಬಿಟ್ಟು ಹೋಗದಿರುವಂತೆ, ರೋಹಿಣಿ ಚಂದ್ರನಂತೆ, ಲೋಪಾಮುದ್ರೆ ಅಗಸ್ತ್ಯರ ಪತ್ನಿ ಅವಳಂತೆ, ಸುಕನ್ಯಾ ಚವನನ ಪತ್ನಿಯಂತೆ, ಸಾವಿತ್ರಿ ಸತ್ಯವಂತನ ಪತ್ನಿಯಾಗಿರುವಂತೆ, ಶ್ರೀಮತಿ ಅನ್ನೋಳು ಕಪಿಲನ ಪತ್ನಿಯಾಗಿರುವಂತೆ, ಸೌದಾಸನ ಪತ್ನಿ ಮದಯಂತಿ ಆಗಿರುವಂತೆ, ಸಗರ ಮಹಾರಾಜನ ಪತ್ನಿ ಕೇಶಿನಿ ಆಗಿರುವಂತೆ, ನಿಷಧ ಮಹಾರಾಜನಾದ ನಳ ಚಕ್ರವರ್ತಿಯ ಪತ್ನಿ ದಮಯಂತಿಯಂತೆ, ನಾನು ರಾಮನನ್ನು ಬಿಟ್ಟು ಹೋಗೋದಿಲ್ಲ, ನಾನು ಪತಿವ್ರತಾ ಸ್ತ್ರೀ. ಸೀತಾಯ ವಚನಂ ಶುತ್ವ ರಾಕ್ಷಸ ಕ್ರೋಧಮೂರ್ಛಿತಾ ಭರ್ತ್ಸಯಂತಿ ಸ್ಮ ಪುರುಷೈರ್ವಾಕ್ಯೈರ್ ರಾವಣ ಚೋದಿತಾ ಅವಲೀನಸ್ಥ ನಿರ್ವಾಕ್ಯೋ ಹನುಮಾನ್ ಶಿಂಶುಪಾದ್ರುಮೆ ಸೀತಾಂ ಸಂತರ್ಜಯಂತಿ ಸ್ಥಾಹ ರಾಕ್ಷಸಿ ರಕ್ಷಣೋತ್ಕಪಿ. ಆ ರಾಕ್ಷಸಿಯರು ಏನೇನು ಕೆಟ್ಟ ಮಾತಾಡ್ತಿದ್ರು ಅನ್ನೋದನ್ನೆಲ್ಲ ಮೇಲೆ ಗಿಡದಲ್ಲಿ ಕುತ್ಕೊಂಡು ಹನುಮಂತ ನೋಡ್ತಿದ್ನಲ್ಲ, ಆ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡ. ತಾಮ್ ಅಭಿಕ್ರಮ್ಯ ಸಂಕ್ರುದ್ಧಾ ವೇಪಮಾನಾಂ ಸಮಂತತಃ ವೃಷಂ ಸಂಲಿಲಿಹು ದೀಪ್ತಾನ್ ಪ್ರಲಂಬಾನ್ ಶನಚ್ಛದಾನ್. ತಮ್ಮ ಭಯಂಕರವಾದ ಹಲ್ಲುಗಳನ್ನ ನಾಲಿಗೆಯನ್ನೆಲ್ಲ ತೋರಿಸಿ ಅವಳಿಗೆ ಭಯ ಬರುವಂತೆ ಮಾಡಿದ್ರು ಆ ರಾಕ್ಷಸಿಯರು. ಊಚುಶ್ಚ ಪರಮಕ್ರುದ್ಧಾ ಪ್ರವಿಶ್ಯ ಆಶು ಪರಶ್ವಧಾನ್ ನೇಯಮರ್ಹತಿ ಭರ್ತಾರಂ ರಾವಣಂ ರಾಕ್ಷಸಂ ಸಂಭತ್ಯಮಾನ ಭೀಮಾಭೀಃ ರಾಕ್ಷಸೀಭಿರ್ವರಾನನ ಸಾ ಬಾಷ್ಪಮುಪಮಾರ್ಜಂತಿ ಶಿಂಶುಪಾಂ ತಾಂ ಉಪಾಗಮತ್ ತತಸ್ತಾಂ ಶಿಂಶುಪಾಂ ಸೀತಾ ರಾಕ್ಷಸೀಭಿಃ ಸಮಾವೃತ ಅಭಿಗಮ್ಯ ವಿಶಾಲಾಕ್ಷಿ ತಸ್ಥೌ ಶೋಕಪರಿಪ್ಲುತ ತಾಂ ಕೃಶಾಂ ದೀನವದನಾಂ ಮಲಿನಾಂಬರಧಾರಿಣೀಂ ಭತ್ಸಯಾಂಚಕ್ರಿದೆ ಸೀತಾಂ ರಾಕ್ಷಸ್ಯಸ್ತಾಂ ಸಮಂತತಃ. ತಾನು ಇದ್ದ ಸ್ಥಳದಿಂದ ಅವಳು ಎದ್ದು ಬಂದು ಈ ಹನುಮಂತ ಕೂತ್ಕೊಂಡಿದ್ದ ಜಾಗ ಇತ್ತಲ್ಲ, ಶಿಂಶುಪಾ ವೃಕ್ಷ, ಆ ಶಿಂಶುಪಾ ವೃಕ್ಷದ ಕೆಳಗೆ ಬಂದು ಕುಳಿತುಕೊಂಡ್ಳು. ಇಲ್ಲಿ ತನಕ ಬೇರೆ ಜಾಗದಲ್ಲಿ ಕೂತ್ಕೊಂಡಿದ್ಲು, ಬೇರೆ ಒಂದು ಯಾವುದೋ ಭವನನೋ ಮಂಟಪನೋ. ಅಲ್ಲಿ ರಾವಣ ಬಂದಿದ್ದ, ಅವಳಿಗೆ ಬೆದರಿಕೆ ಹಾಕಿದ್ದ. ಅವಳ ಜಾಗವನ್ನು ಬಿಟ್ಟೆದ್ದು ಹನುಮಂತ ಕುಳಿತ ಯಾವ ವೃಕ್ಷ ಇತ್ತು ಅದರ ಕೆಳಗೆ ಬಂದು ಕುಳಿತುಕೊಂಡ್ಳು. ಆ ರಾಕ್ಷಸಿಯರು ಕೂಡ ಅಲ್ಲೇ ಮತ್ತೆ ಬಂದು ಅವಳನ್ನು ಭಯಪಡಿಸಿದ್ರು. ಭರ್ತ್ಸಯಾಂಚಕ್ರಿದೆ ಸೀತಾಂ ರಾಕ್ಷಸ್ಯಸ್ತಾಂ ಸಮಂತತಃ ತತಸ್ತಾಂ ವಿನತಾ ನಾಮ ರಾಕ್ಷಸಿ ಭೀಮದರ್ಶನ ಅಬ್ರವೀತ್ ಕುಪಿತಾಕಾರ ಕರಾಲ ಮಿರಣತೋದರಿ ಸೀತೆ ಪರ್ಯಾಪ್ತಮೇತಾವತ್ ಭರ್ತು ಸ್ನೇಹೋ ನಿದರ್ಶಿತಃ ಸರ್ವತ್ರ ಅತಿಕೃತಂ ಭದ್ರೆ ವ್ಯಸನಾಯ ಉಪಕಲ್ಪತೆ. ರಾಮನ ಕಡೆಯಿಂದ ಮಂಗಳಸೂತ್ರ ಕಟ್ಕೊಂಡಿದ್ದೆ, ಇಷ್ಟು ದಿವಸ ಅವನಿಗೆಲ್ಲ ಪ್ರೀತಿ ತೋರಿಸಿದೆ, ಸಾಕು ಇನ್ನು ಅದನ್ನು ಬದಲು ಮಾಡು, ಆ ಪ್ರೀತಿಯನ್ನು ಬಿಟ್ಟುಬಿಡು, ಅತಿ ಎಲ್ಲೂ ಆಗಬಾರದು. ಇಷ್ಟು ತನಕ ಬೇಕಾದಷ್ಟು ಪ್ರೀತಿ ರಾಮನಿಗೆ ತೋರಿಸಿದ್ದೆ, ಅದನ್ನು ಬಿಟ್ಟುಬಿಡು ಅಂದ್ಲು. ಅತಿ ಆಗಿಬಿಟ್ರೆ ಪ್ರೀತಿ ಆದರೂ ಕೂಡ ವಿಷನೇ ಆಗಿತ್ತು ಅಂದೋಳ. ಪರಿತುಷ್ಟಾಸ್ಮಿ ಭದ್ರಂ ತೇ ಮಾನುಷಸ್ತೆ ಕೃತೋ ವಿಧಿ ಮಮಾಪಿತು ವಚಃಪಥ್ಯಂ ಬ್ರುವಂಚಾಸ್ಪುರು ಮೈ ಹೀಗೆ. ಇಲ್ಲಿ ತನಕ ನಾನು ನಿಮ್ಮ ಜೊತೆ ಮಾತಾಡಿರಲಿಲ್ಲ, ನಿನಗೆ ನಾನೇ ಭಯ ಉಂಟು ಮಾಡೋದಿಲ್ಲ, ಒಂದು ಒಳ್ಳೆ ಮಾತು ಹೇಳ್ತೀನಿ, ಅದಕ್ಕಾಗಿ ನನ್ನ ಮಾತನ್ನು ಕೇಳಿ ನೀನು ರಾವಣನ ಪತ್ನಿ ಆಗು ಅಂತಂದವಳು. ರಾವಣಂ ಭಜ ಭರ್ತಾರಂ ಸರ್ವರಕ್ಷಸಾಂ ವಿಕ್ರಾಂತಂ ರೂಪವಂತಂ ಚ ಸುರೇಶಮಿವ ವಾಸವಂ ದಕ್ಷಿಣಂ ತ್ಯಾಗಶೀಲಂ ಚ ಸರ್ವಸ್ಯ ಪ್ರಿಯದರ್ಶನಂ ಮಾನುಷಂ ಕೃಪಣಂ ರಾಮಂ ತ್ಯಕ್ತ್ವಾ ರಾವಣಮಾಶ್ರಯ ದಿವ್ಯಾಂಗರಾಗ ವೈದೇಹಿ ದಿವ್ಯಾಭರಣ ಭೂಷಿತ ಅದ್ಯ ಪ್ರಭೃತಿ ಸರ್ವೇಷಾಂ ಲೋಕಾನಾಂ ಈಶ್ವರೀ ಭವ ಅಗ್ನೇ ಸ್ವಾಹ ಯಥಾ ದೇವಿ ಶಶೀವೇಂದ್ರಸ್ಯ ಶೋಭನೆ ಕಿಂ ತೇ ರಾಮೇಣ ವೈದೇಹಿ ಕೃಪಣೇನ ಗತಾಯುಷ ಏತದುಕ್ತಂ ಮೇ ವಾಕ್ಯಂ ವಿಹಿತ್ವಂ ನ ಕರಿಷ್ಯಸಿ ಅಸ್ಮಿನ್ ಮುಹೂರ್ತೆ ಸರ್ವಾ ತ್ವಾಂ ಭಕ್ಷಯಿಷ್ಯಾಮಹೇ ವಯಂ.
ನಾವೆಲ್ಲರೂ ಹೇಳಿದ ಮಾತನ್ನು ನೀನು ಕೇಳದೇ ಇದ್ರೆ ನಿನ್ನನ್ನು ನಾವು ಕೊಂದು ತಿಂದು ಹಾಕಿಬಿಡ್ತೀವಿ ಅಂದ್ಲ ಅವಳು. ಅನ್ಯಾತ ವಿಕಟಾನಾಮ ಲಂಬಮಾನ ಪಯೋಧರ, ಮತ್ತೊಬ್ಬಳು ವಿಕಟ ಅನ್ನುವ ರಾಕ್ಷಸಿ. ಅಬ್ರವೀತ್ ಕುಪಿತಾ ಸೀತಾಂ ಮುಷ್ಟಿ ಮುದ್ಯಮ್ಯ ಗರ್ಜತಿ ಬಹೂನಿ ಅಪ್ರಿಯ ರೂಪಾಣಿ ವಚನಾನಿ ಸುದುರ್ಮತೆ ಅನುಕ್ರೋಶಾತ್ ಮೃದುತ್ವಾಚ ಸೋಢಾನಿ ತವ ಮೈಥಿಲಿ. ಇಲ್ಲಿ ತನಕ ನೀವು ಆಡಿದ ಮಾತುಗಳನ್ನ ಸಹಿಸ್ಕೊಂಡ್ವಿ, ಇನ್ನು ಮುಂದೆ ಈ ನಿಮ್ಮ ದುಷ್ಟತನವನ್ನು ನಾನು ಸಹಿಸ್ಕೊಳ್ಳೋದಿಲ್ಲ, ಯಾರು ನಮ್ಮ ಮಾತಿನಂತೆ ನೀವು ನಡ್ಕೊಳ್ಳೇಬೇಕು ಅಂತ ಅವಳಿಗೆ ಒತ್ತಾಯ ಮಾಡಿದ್ಲು ಅವಳು. ನಚನ ಕುರುಷೇ ವಾಕ್ಯಂ ಹಿತಂ ಕಾಲಮು ಪುರಸ್ಸರಂ ಆನೀತಾಸಿ ಸಮುದ್ರಸ್ಯ ಪಾರಮನ್ಯೈಹಿ ದುರಾಸದಂ ರಾವಣಾಂತಃಪುರಂ ಘೋರಂ ಪ್ರವಿಷ್ಟಾಶ್ಚಾಸಿ ಮೈಥಿಲಿ ರಾವಣಸ್ಯ ಗೃಹೇ ವೃದ್ಧ ಅಸ್ಮಾಭಿಸ್ತು ಸುರಕ್ಷಿತಾಂ. ರಾವಣ ನಿನ್ನನ್ನ ಆ ದೊಡ್ಡ ಸಮುದ್ರವನ್ನು ದಾಟಿ ಕರ್ಕೊಂಡು ಬಂದಿದ್ದಾನೆ. ಆ ಮಹಾಸಮುದ್ರವನ್ನು ದಾಟಕ್ಕೆ ಬೇರೆ ಯಾರಿಗೂ ಶಕ್ತಿನೂ ಇಲ್ಲ. ಈ ಅಂತಃಪುರಕ್ಕೆ ನಮ್ಮೆಲ್ಲರ ಕಾವಲಿದೆ. ಈ ಕಾವಲನ್ನು ಕೂಡ ಯಾರೂ ಭೇದಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಂತೆ ನಿನ್ನ ಈ ಸಂಕಟ ಏನಿದೆ ಇದನ್ನೆಲ್ಲ ಬಿಟ್ಟುಬಿಡು, ರಾವಣನ ಜೊತೆಗೆ ನೀನು ಸುಖವನ್ನು ಅನುಭವಿಸು. ಜಾನಾತಿ ಯಥಾಧೀರು ಸ್ತ್ರೀಣಾಂ ಯೌವನ ಮಧ್ರುವಂ. ಸ್ತ್ರೀಯರ ರೂಪ ಏನಿದೆ, ರೂಪ ಮತ್ತು ಯೌವನ ಅದು ಅಶಾಶ್ವತ. ಅದು ಎಲ್ಲರಿಗೂ ಅಶಾಶ್ವತನೇ, ವಯಸ್ಸು ಮುಂದೆ ಹೋದಂತೆ. ಸ್ತ್ರೀಯರ ರೂಪ ಏನು, ಪುರುಷರ ರೂಪನು, ಪುರುಷರ ರೂಪ ಪುರುಷರ ಯೌವನ ಅದು ಅಶಾಶ್ವತನೇ. ಅದರಲ್ಲೂ ಸ್ತ್ರೀಯರು ಬೇಗ ಮುಕ್ತಿಗೊಳಗಾಗ್ತಾರೆ ಅನ್ನೋ ಒಂದು ಮಾತು. ಅದಕ್ಕಾಗಿ ಆ ಮಾತನ್ನು ಹೇಳಿದ್ದು. ಜಾನಾತಿ ಯಥಾಧೀರು ಸ್ತ್ರೀಣಾಂ ಯೌವನ ಮಧ್ರುವಂ ಯಾವನ್ನತೆ ವ್ಯತಿಕ್ರಾಮೇ ತಥಾ ಸುಖಮವಾಪ್ನುಹಿ ಉದ್ಯಾನಾನಿ ಚ ರಮ್ಯಾಣಿ ಪರ್ವತೋಪವನಾನಿ ಚ ಸಹ ರಾಕ್ಷಸರಾಜೇನ ಚರತ್ವಂ ಮದಿರೇಕ್ಷಣೆ ಸ್ತ್ರೀ ಸಹಸ್ರಾಣಿ ತೇ ಸಪ್ತ ವಶೇ ಸ್ಥಾಸ್ಯಂತಿ ಸುಂದರಿ ರಾವಣಂ ಭಜ ಭರ್ತಾರಂ ಸರ್ವರಕ್ಷತಾಂ. 7,000 ಜನ ಸ್ತ್ರೀಯರು ನಿನ್ನ ಸೇವೆ ಮಾಡ್ತಾರೆ, ನಿನ್ನ ಸೇವಕಿಯರಾಗಿ. ನೀನು ರಾವಣನ ಪತ್ನಿ ಆದರೆ, ಈಗ ನಿನ್ನನ್ನು ನಾವೆಲ್ಲ ಹೆದರಿಸ್ತಾ ಇದ್ದೇವೆ. ನೀನು ರಾವಣನ ಪತ್ನಿ ಆದರೆ ನಾವೆಲ್ಲರೂ ಸೇರಿ 7,000 ಜನ ಸ್ತ್ರೀಯರು ನಿನಗೆ ಸೇವೆ ಮಾಡ್ತೇವೆ. ಅದ್ರ ವೈಭವವನ್ನು ಕಲ್ಪನೆ ಮಾಡ್ಕೋ. ರಾವಣನಿಗೆ ನೀನು ಒಲಿ ಅಂತಂದವಳು. ಉತ್ಪತ್ಯ ವಾಸೆ ಹೃದಯ ಭಕ್ಷಯಿಷ್ಯಾಮಿ ಮೈಥಿಲಿ. ಇಲ್ಲದೇ ಇದ್ರೆ ನಿನ್ನ ಎದೆಯನ್ನು ಸೀಳಿ ನಿನ್ನ ಹೃದಯವನ್ನು ತಿಂದು ಬಿಡ್ತೇನೆ ನಾನು ಅಂದವಳ ರಾಕ್ಷಸಿ. ಇದಿಮೇ ವ್ಯಾಹೃತಂ ವಾಕ್ಯಂ ನ ಯಥಾವತ್ ಕರಿಷ್ಯತಿ ಯತಶ್ಚಂಡೋದರಿ ನಾಮ ರಾಕ್ಷಸಿ ಕ್ರೋಧ ಮೂರ್ಛಿತ. ಚಂಡೋದರಿ ಮತ್ತೊಬ್ಬ ರಾಕ್ಷಸಿ, ಕೈಯಲ್ಲೊಂದು ಶೂಲಾಯುಧ ಇತ್ತು, ಅದನ್ನು ಆ ಕಡೆ ಈ ಕಡೆ ಹೀಗೆ ಝಳಪಿಸಿ ಸೀತೆಗೆ ಹೇಳಿದ್ದನು. ಇಮಾಂ ಹರಿಣ ಲೋಲಾಕ್ಷೀಂ ತ್ರಾಸೋತ್ಕಂಪಿ ಪಯೋಧರಾಂ ರಾವಣೇನ ಹೃತಾಂ ದೃಷ್ಟ್ವಾ ದೌರ್ಹೃದೋ ಮೇ ಮಹಾನಭೂತ್ ಯತ್ಕೃತ ಲೀನ ಮಥೋತ್ಪೀಡಂ ಹೃದಯಂ ಚ ಸಬಂಧನಂ ಆಂತ್ರಾಣ್ಯಪಿ ತಥಾ ಶೀರ್ಷಂ ಖಾದೇಯಮಿತಿ ಮೇ ಮತಿಃ. ಆ ರಾಕ್ಷಸಿ ಏನು ಹೇಳಿದಂತೆ, ಚಂಡೋದರಿ ಅನ್ನೋಳು, ಈ ಸೀತೆ ನಾನು ಬಹಳ ದಿವಸದಿಂದ ನೋಡ್ತಾನೆ ಇದ್ದೇನೆ, ನನಗೊಂದು ಬಯಕೆ ಆಗಿದೆ. ಅದೇನೆಂದರೆ ಇವಳ ಹೃದಯದ ಬಲಭಾಗದಲ್ಲಿರುವಂಥ ಮಾಂಸಖಂಡವನ್ನು ತಿನ್ನಬೇಕು. ಅದಕ್ಕೇನೋ ಕಾಲಖಂಡ ಅಂತ ಹೆಸರಂತದಕ್ಕೆ. ಆ ಬಲಭಾಗದಲ್ಲಿರುವಂಥ ಮಾಂಸಖಂಡಕ್ಕೆ ಅದು ಬಹಳ ರುಚಿಯಾದದ್ದು. ಆ ಮಾಂಸಖಂಡ ತಿನ್ನಬೇಕು ಅಂತಿದೆ. ಎಡಭಾಗದಲ್ಲಿ ಗುಲ್ಮ ಅನ್ನುವ ಮಾಂಸಖಂಡ ಇದೆ, ಎದೆಯ ಮೇಲಿನ ಮಾಂಸ ಇದೆ, ಕರುಳಿದೆ, ನಾಡಿ ಬಂಧನ ಒಳಗಿನ ನರನಾಡಿಗಳು ಇರ್ತಾವಲ್ಲ ಅದರಿಂದ ಕೂಡಿದಂಥ ಪದ್ಮದಂತೆ ಮೃದುವಾದ ಮಾಂಸಖಂಡ. ಇದನ್ನೆಲ್ಲ ತಿನ್ನಬೇಕು ಅಂತ ಅಪೇಕ್ಷೆ ಇದೆ. ಎಂದಿನಿಂದ ಈ ಅಪೇಕ್ಷೆ ಒಂದು ನನಗೆ ತಲೆಯಲ್ಲಿದೆ ಅಂದವಳು. ತತಸ್ತು ಪ್ರಗಸಾ ನಾಮ ರಾಕ್ಷಸಿ ವಾಕ್ಯಮಬ್ರವೀತ್ ಕಂಠಮಶ್ಚ ನಿಶಂಸಾಯಾ ಪೀಡಯಾಮ ಕಿಮಾಸ್ಯತೆ. ಇಷ್ಟು ನಮ್ಮ ರಾಕ್ಷಸರಾಜನಾದ ರಾವಣ ಇಷ್ಟು ಇವಳನ್ನು ಬೇಡ್ಕೊಂಡ್ರೂ ಕೂಡ ಇವಳು ಒಪ್ತಾ ಇಲ್ಲ. ಇವಳು ಕುತ್ತಿಗೆಯನ್ನು ಹೆಚ್ಚಿಗೆ ಬಿಡೋಣ ನಾವೆಲ್ಲ ಹೇಳಿ ಕುತ್ತಿಗೆ ಹೆಚ್ಚಾಕಿ ಕೊಂದು ಹಾಕಿ ನಾವು ರಾವಣನ ಕಡೆ ಹೋಗಿ ಅವಳು ಸತ್ತೋಗಿಬಿಟ್ಲು ಅಂತ ವರದಿ ಮಾಡೋಣ. ಅವಾಗ ಹಾಗಾದ್ರೆ ಅವಳನ್ನು ತಿಂದು ಹಾಕಿಬಿಡಿ ಅಂತ ನಮಗೆ ಹೇಳ್ತಾನೆ. ಮುಂದೆ ತಿಂದು ಹಾಕಿಬಿಡೋಣ ಪ್ರಕಸ ಅನ್ನುವ ರಾಕ್ಷಸಿ ಹೇಳಿದ್ಲು. ಮುಂದೆ ಅಜಾಮುಖಿ ಅನ್ನುವಳು ಹೀಗೆ ಮಾತು ಹೇಳಿದ್ಲು. ನಿವೇದ್ಯತಾಂ ತಥೋರಾಜ್ಞೆ ಮಾನುಷೀ ಸಾ ಮೃತಾ ಇತಿಹ ತತ್ತ ಕಶ್ಚನ ಸಂದೇಹ ಖಾದತೇತಿ ಸವಕ್ಷತಿ. ತತಃ ತ್ವಜಾಮುಖಿ ನಾಮ ರಾಕ್ಷಸಿ ವಾಕ್ಯಮಬ್ರವೀತ್ ವಿಷಸ್ಯೇಮಾಂ ತತಃ ಸರ್ವಾಃ
ತಮಾನ್ ಕೃತ ಪೀಲುಕಾನ್ ವಿಭಜಾಮ ತತಸ್ಸರ್ವಾಹ ವಿವಾದೋಮಿ ನರ್ವಚತೆ. ಇವಳನ್ನು ಯಾರು ತಿನ್ನಬೇಕು, ಎದೆ ಮಾಂಸ ಯಾರು ತಿನ್ನಬೇಕು, ಕುತ್ತಿಗೆ ಯಾರು ತಿನ್ನಬೇಕು, ಇದ್ರ ಬಗ್ಗೆ ವಿವಾದ ಬೇಡ. ಅವಳನ್ನು ಮೊದಲು ಕೊಲ್ಲೋಣ. ಕೊಂದು ಅವಳ ಇಡೀ ಶರೀರವನ್ನ ಮಾಂಸವನ್ನೆಲ್ಲ ಮುದ್ದೆ ಮುದ್ದೆ ಮಾಡಿ ಅದನ್ನು ಉಂಡೆಯನ್ನಾಗಿ ಮಾಡಿ ಲಾಡುವಿನಂತೆ ಮಾಡಿ ಒಂದೊಂದು ಹಂಚಿಕೊಳ್ಳೋಣ. ಎಲ್ಲರೂ ನಮ್ಮಲ್ಲಿ ವಿವಾದ ಬೇಡ, ಎಲ್ಲರೂ ಸಮಾನವಾಗಿ ಹಂಚಿಕೊಳ್ಳೋಣ. ಸಮಾನವಾಗಿ ಇವಳನ್ನು ಕಾವಲು ಕಾಯ್ದಿದ್ದೇವೆ, ಸಮಾನವಾಗಿ ನಾವು ಹಂಚಿಕೊಳ್ಳೋಣ ಅಂತಂದವಳು. ವಿವಾದವೇ ನರವತ್ತದೆ, ನಮ್ಮಲ್ಲಿ ವಿವಾದ ಬೇಡ. ಪೇಯಂ ಅನೀಯತಾಂ ಕ್ಷಿಪ್ರಂ ದೇಶ್ಯ ಮುಚ್ಚಾವಚಂ ಬಹು ತತಃ ಶೂರ್ಪನಖ ನಾಮ ರಾಕ್ಷಸಿ ವಾಕ್ಯಮಬ್ರವೀತ್. ಇವಳು ಮಾಂಸದ ಜೊತೆಗೆ ನಮಗೆ ಮದ್ಯಪಾನ ಮಾಡಲಿಕ್ಕೆ ಮದ್ಯನೂ ಕೂಡ ಬೇಕು, ಬೇರೆ ಬೇರೆ ಲೇಷ್ಯ ಚೋಷ್ಯ ಮೊದಲಾದ ಭಕ್ಷ್ಯಗಳು ಬೇಕು. ಅದನ್ನೆಲ್ಲ ಮೊದಲೇ ತಂದು ಸಿದ್ಧವಾಗಿಟ್ಕೊಳ್ಳಿ, ಆಮೇಲೆ ಇವನು ಕೊಂದು ಬಿಡೋಣ. ಮಾಂಸದ ಜೊತೆಗೆ ಅದನ್ನೆಲ್ಲ ಉಪಯೋಗ ಮಾಡೋಣ. ಆಗ ಶೂರ್ಪನಖ ಅನ್ನೋ ರಾಕ್ಷಸಿ ಹೀಗೆ ಹೇಳಿದ್ಲು, ಅಜಾಮುಖ ಯದುಕ್ತಂ ಹಿ ತದೇವ ಮಮ ರೋಚತೆ ಸುರಾಚಾನೀಯತಾಂ ಕ್ಷಿಪ್ರಂ ಸರ್ವಶೋಕ ವಿನಾಶಿನಿ. ಈ ಅಜಾಮುಖಿ ಹೇಳಿದ್ದು ಸರಿಯಾಗಿದೆ. ಹಾಗೆ ಬೇಗ ಮದ್ಯ ತನ್ನಿ. ಮದ್ಯ ಅಂದರೆ ಎಲ್ಲ ಚಿಂತೆಗಳಿಗೂ ಒಂದು ಔಷಧ, ಅದು ಸರ್ವಶೋಕ ವಿನಾಶಿನಿ ಮದ್ಯ. ಅದು ತಂದು ಬಿಡಿ, ನಾವು ಕೂಡಲೇ ಈ ಮನುಷ್ಯ ಮಾಂಸವನ್ನು ಮದ್ಯದ ಜೊತೆಗೆ ಮಿಶ್ರಣ ಮಾಡಿಕೊಂಡು ತಿಂದು ಬಿಡೋಣ. ಮಾನುಷಂ ಮಾಂಸ ಮಾಸ ಆಸ್ವಾದ್ಯ ನೃತ್ಯಾಮಹ ಅಥ ನಿಕುಂಬಿಲಾಂ. ಮುಂದೆ ಏನು ಮಾಡೋದು ಅಂದರೆ ಮದ್ಯಪಾನ ಮಾಡಿ ಈ ಮನುಷ್ಯರ ಮಾಂಸ ಭಕ್ಷಣೆ ಮಾಡಿ ಮುಂದೆ ನಿಕುಂಬಿಲ ಅಂತೇಳಿ ಒಂದು ಜಾಗ ಇದೆ, ಅಲ್ಲಿ ಇಂದ್ರಜಿತ್ ಯಾವಾಗಲೂ ಯಜ್ಞ ಮಾಡ್ತೀನಿ. ಅದು ಮಾಟ ಮಂತ್ರ ಇತ್ಯಾದಿಗಳನ್ನು ಮಾಡುವಂಥ ಜಾಗ ಅದು. ಅಲ್ಲಿ ಭದ್ರಕಾಳಿ ಇದ್ದಾಳೆ, ಕಾಳಿದೇವಿ. ಅವಳ ಸನ್ನಿಧಾನದಲ್ಲಿ ಏನು ಮಾಡೋಣ ಅಂದರೆ ನರ್ತನ ಮಾಡೋಣ, ಉನ್ಮತ್ತರಾಗಿ ನಾವೆಲ್ಲ ನರ್ತನ ಮಾಡೋಣ ಅಂತ ಆ ಶೂರ್ಪಣಖಿಯನ್ನು ರಾಕ್ಷಸಿ ಹೇಳಿದ್ರು. ರಾವಣನ ತಂಗಿ ಶೂರ್ಪಣಖಿ ಇರ್ಲಿಕ್ಕಿಲ್ಲ, ಇವಳು ಮತ್ತೊಬ್ಳು ಬೇರೆ ಇದ್ದಿರ್ಬೇಕು. ನೃತ್ಯಾಮಹ ಅಥ ನಿಕುಂಬಿಲಾಂ ಏವಂ ಸಂಭರ್ತ್ಯಮಾನ ಸಾ ಸೀತಾ ಸುರಸುತೋಪಮ ರಾಕ್ಷಸಿ ಸುಘೋರಾಭಿ ಧೈರ್ಯ ಮುತ್ಸೃಜ್ಯ ರೋದಿತಿ. ಈಗ ಇವರೆಲ್ಲ ಹೇಳಿದಾಗ ಇನ್ನು ನನ್ನ ಕಥೆ ಮುಗಿತು ಅಂತ ಅಂದ್ಕೊಂಡ್ಲು ಅವಳು. ಅಂದ್ಕೊಂಡು ಧೈರ್ಯ ಕಳ್ಕೊಂಡು ಜೋರಾಗಿ ವಿಲಾಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಅನ್ನೋಲ್ಲಿಗೆ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 24ನೇ ಸರ್ಕ ಮುಕ್ತಾಯ ಆಗಿದೆ.